ಕನ್ನಡ ನಾಡು ಹಸಿರು ಸಿರಿಯ ನಾಡು, ಸರ್ವಧರ್ಮ ಸಮನ್ವಯಗಳ ಬೀಡು, ನೇಗಿಲ ಯೋಗಿಯ ತವರು, ಜಾನಪದ ಕಲೆಗಳ ತೇರು, ರಸ ಋಷಿಗಳ ನಾಡು, ಮೃದು ಮನಸ್ಸುಗಳ ಗೂಡು. ಈ ಭವ್ಯ ನಾಡಿನ ಪುಟ್ಟ ಹಳ್ಳಿಯಾದಂತಹ ಮುಡಿಯನೂರಿನಲ್ಲಿ ಇಂದು 2025 ಮತ್ತು 26ನೇ ಸಾಲಿನ ಸಮಾರಂಭ ಹಾಗೂ ಶಾಲಾ ವಾರ್ಷಿಕೋತ್ಸವ ಒಂದು ಸಂಭ್ರಮವನ್ನ ಇವತ್ತು ನಾವು ಕಂಡುಕೊಳ್ತಾ ಇದ್ದೇವೆ. ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ, ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ನಮ್ಮ ಆಡಳಿತ ಮಂಡಳಿ ನಮಗೆ ಒದಗಿಸ್ಕೊಡ್ತು. ಹಾಗಾಗಿ ನಮ್ಮ ಆಡಳಿತ ಮಂಡಳಿಗೆ ನಾವು ಎಂದೆಂದಿಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮ ಶಾಲಾ ವಾರ್ಷಿಕೋತ್ಸವ. ಇದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನ ನಾವು ಕಳೆದ 15 ದಿನಗಳಿಂದಲೂ ಕೂಡ ಮಾಡಿಕೊಂಡ್ವಿ. ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತೇಳಿ ನಮಗೆ ಮಾತು ಕೊಟ್ಟಿದ್ರು. 12 ಗಂಟೆವರೆಗೂ ಕೂಡ ನಮ್ಮ ಸಂಪರ್ಕದಲ್ಲಿದ್ದರು. ಸರ್, ದುಕ್ಸಂದ್ರ ಹೋಬಳಿಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಮುಡಿಯನೂರಿನ ಮುಖ್ಯ ಶಿಕ್ಷಕರಾಗಿರುವಂತಹ ಸೋಮೇಶ್ ಸರ್, ವರಲಕ್ಷ್ಮಿ ಮೇಡಮ್, ವೆಂಕಟರತ್ನಮ್ಮ ಮೇಡಮ್, ಜಯರಾಮ್ ರೆಡ್ಡಿ ಸರ್, ರಮೇಶ್ ಸರ್, ಮುನಿಯಮ್ಮ ಮೇಡಮ್, ಲಲಿತಾ ಮೇಡಮ್, ನಮ್ಮ ಸಂಸ್ಥೆಯ ಆಗಿನ ಅಧ್ಯಕ್ಷರಾದಂಥ ಡಾಕ್ಟರ್ ಎಚ್ ರಾಮರಾವ್ರವರು ಹಾಗೂ ಗೌರವ ಕಾರ್ಯದರ್ಶಿಗಳಾಗಿದ್ದ ಡಾಕ್ಟರ್ ಬಿ ಸದಾನಂದಮಯ್ಯರವರು ಹಾಗೂ ಪ್ರೊಫೆಸರ್ SN ನಾಗರಾಜ ರೆಡ್ಡಿರವರು ಸಭಾಂಗಣವನ್ನು ಉದ್ಘಾಟಿಸಿದರು. ಅಂದು ಆಡಳಿತ ಮಂಡಳಿಯ ಸಭೆಯನ್ನು ಸಭಾಂಗಣದಲ್ಲಿಯೇ ನಡೆಸಿದರು. ಫೆಬ್ರವರಿ 29, 2023ರಂದು ನಮ್ಮ ಸಂಸ್ಥೆಗೆ ನೂತನ ಆಡಳಿತ ಮಂಡಳಿ ರಚನೆಯಾಯಿತು. ನೂತನ ಅಧ್ಯಕ್ಷರಾಗಿ ಡಾಕ್ಟರ್ HN ಸುಬ್ರಹ್ಮಣ್ಯರವರು, ಗೌರವಾನ್ವಿತ ಕಾರ್ಯದರ್ಶಿಗಳಾಗಿ ಶ್ರೀ ವೆಂಕಟಶಿವಾರೆಡ್ಡಿರವರು, ಗೌರವ ಕಾರ್ಯದರ್ಶಿಗಳಾಗಿ BS ಅರುಣ್ ಕುಮಾರ್ ಸರ್ ಅವರು, ಅಸೋಸಿಯೇಟ್ ಉಪಾಧ್ಯಕ್ಷರಾಗಿ ಶ್ರೀ ವಿ ಮಂಜುನಾಥ್ ಸರ್ ಅವರು, ಜಂಟಿ ಕಾರ್ಯದರ್ಶಿಗಳಾಗಿ ಶ್ರೀ ಸುಧಾಕರ್ ಇಸ್ತೂರಿರವರು ನೇಮಕಗೊಂಡಿರುತ್ತಾರೆ. ಮಹಾತ್ಮ ಗಾಂಧೀಜಿ ನ್ಯಾಷನಲ್ ಹೈಸ್ಕೂಲು ಮುಡಿಯನೂರು ಇವತ್ತು ಒಂದು ಒಳ್ಳೆಯ ಸರಳವಾಗಿ ಸುಂದರವಾದಂಥ ಒಂದು ವಾರ್ಷಿಕೋತ್ಸವ ಸಮಾರಂಭವನ್ನು ಏರ್ಪಾಡು ಮಾಡಿದ್ದಾರೆ. ಈ ಸಮಾರಂಭಕ್ಕೆ ನಾನು ಹೃತ್ಪೂರ್ವಕವಾದಂತಹ ಶುಭಾಶಯಗಳನ್ನು ಅರ್ಪಿಸ್ತೇನೆ. ಯಾಕೆ ಅಂತಂದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಈ ಒಂದು ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂತಹ ಸನ್ಮಾನ್ಯರಾದಂತಹ BO ಸಾಹೇಬರವರು ದೊಡ್ಡ ಮನಸ್ಸು ಮಾಡಿ ತಮ್ಮೆಲ್ಲ ಕೆಲಸಗಳನ್ನ ಬದಿಗಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹದ್ದು ನನ್ನಂತ ಒಬ್ಬ ಶಿಕ್ಷಣ ಪ್ರೇಮಿಗೆ ತುಂಬಾ ಖುಷಿಯಾಗುವಂತ ವಿಚಾರ. ಯಾಕೆಂದ್ರೆ ನಾನು ಮತ್ತು ಅವರ ನಡುವಿನ ಒಂದು ಸಂಬಂಧ 24 ವರ್ಷಗಳ ನಿರಂತರ ಸಂಬಂಧ ಇದೆ. ಇವತ್ತು ಬೆಳಿಗ್ಗೆ ಸರ್ ಫೋನ್ ಮಾಡಿ ನಾನು ಬರ್ತೇನೆ, ನೀವು ಬರಬೇಕು ಅಂತ ಹೇಳಿದಾಗ ಇಂಥ ಹಿರಿಯರ ಒಂದು ಕೋರಿಕೆಯನ್ನ ನಾನು ನಿರಾಕರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕೆಂತಂದ್ರೆ ಇಂಥ ಹಿರಿಯರು ಇವತ್ತು ಮುಳಬಾಗಿಲು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಾಗ ಈ ಒಂದು ಮುಡಿಯನೂರಿನ ಶಾಲೆಗೆ ಇಲಾಖೆ ವತಿಯಿಂದ ಒಂದಷ್ಟು ಒಳ್ಳೆಯ ಸಹಕಾರ ಸಿಗುತ್ತೆ. ಆ ಸಹಕಾರ ಸಿಕ್ಕಿದಾಗ ನಮ್ಮ ಮುಡಿಯನೂರು ಶಾಲೆಯ ಮಕ್ಕಳು ಬೆಳೀತಾರೆ ಅನ್ನುವಂಥ ಕಾರಣಕ್ಕಾಗಿ ಮತ್ತು ಸಂಸ್ಥೆ ಮೇಲಿನ ಒಂದು ಜವಾಬ್ದಾರಿ ಏನ್ ಸಂಸ್ಥೆ ಕೊಟ್ಟಿದೆ ಆ ಜವಾಬ್ದಾರಿ ನಿರ್ವಹಣೆ ಮಾಡ್ಲಿಕ್ಕಂತೇಳಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬರಬೇಕಾಯಿತು. ಬಂದದ್ದು ನನಗೆ ಬಹಳ ಸಂತೋಷ ಆಗಿದೆ. ವಿದ್ಯಾರ್ಥಿಗಳೇ, ಈ ಕಾರ್ಯಕ್ರಮ ನಿಮ್ಮ ಜೀವನದಲ್ಲಿ ಸದಾ ನೆನಪಿಟ್ಕೊಳ್ಬೇಕಾದ್ದು. ಇದೇ ತಾನೇ ನಮ್ಮ ಈ ಶಾಲೆಯ ಮುಖ್ಯ ಉಪಾಧ್ಯಾಯರು ಸ್ವಾಗತ ಭಾಷಣ ಮಾಡುವಾಗ ಮೇಡಮ್ ಬಗ್ಗೆ ಹೇಳಿದ್ರು. ಮಣಿ ಮೇಡಮ್ ಇದೇ ಶಾಲೆಯ ವಿದ್ಯಾರ್ಥಿನಿ ಅಂತೇಳಿ. ನನಗೂ ಮತ್ತು ಮುಳಬಾಗಿಲಿಗೆ ಸ್ವಲ್ಪ ನಿರಂತರ ಸಂಬಂಧ ಇದೆ.
ಇಲ್ಲಿ ಆಸೀನರಾಗಿರುವಂತಹ BO ಸಾಹೇಬ್ರವರು ಮುಳುಬಾಗಿನಲ್ಲಿ ಕೆಲಸ ಮಾಡ್ತಿರುವಂತವರು, ಪ್ರಸ್ತುತ ಸರ್ಕಾರಿ ಫಸ್ಟ್ ಏಡ್ ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಆಗಿರುವಂತಹ ಡಾಕ್ಟರ್ ಮಣಿವೆಂಕಟಪ್ಪ ಅವರು ನನ್ನ ಆಪ್ತರು. ಮತ್ತೆ ಸರ್ಕಾರಿ ಫಸ್ಟ್ ಏಡ್ ಕಾಲೇಜಿನಲ್ಲಿ ಕೆಲಸ ಮಾಡಿ ನಿವೃತ್ತ ಆಗಿರುವಂತಹ ಪ್ರೊಫೆಸರ್ ರಾಜೇಂದ್ರ, ಪ್ರೊಫೆಸರ್ BR ದೇವರಾಜು, ಇವರೆಲ್ಲರೂ ಕೂಡ ಇಲ್ಲೇ ನೂರಾರು ಜನಕ್ಕೆ ಪಾಠ ಮಾಡಿ ಅವರ ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ಸಹಕರಿಸಿದಂಥವ್ರು. ಇವರೆಲ್ಲರೂ ನನಗೆ ಬಹಳ ಆಪ್ತರು. ಕಳೆದ ತಿಂಗಳು 29ನೇ ತಾರೀಕು, ಜನವರಿ 29ನೇ ತಾರೀಕು ನಾನು ಬೆಂಗಳೂರಿನ ನ್ಯಾಷನಲ್ ಎಜುಕೇಶನ್ ಸೊಸೈಟಿಯ ನಮ್ಮ ಸೆಕ್ರೆಟರಿಗಳನ್ನ ಭೇಟಿ ಮಾಡ್ಲಿಕ್ಕೆ ಹೋದಾಗ ನನಗೆ ಒಂದು ಸರ್ಕಾರದ ಆದೇಶ ಪತ್ರ ಕೊಟ್ಟರು. ಆದೇಶ ಪತ್ರವನ್ನ ಓದಿದಾಗ ಖುಷಿ ಆಯ್ತು. ಇದೇ ಸ್ಕೂಲ್ನಲ್ಲಿ ಓದಂತಹ ಡಾಕ್ಟರ್ ವೆಂಕಟೇಶ್, ಇದೇ ಸ್ಕೂಲ್ನಲ್ಲಿ ಓದಂತವರು ಮತ್ತು ಸ್ಥಳೀಯ ಪಕ್ಕದ ದುಗ್ಗಸಂದ್ರ ಗ್ರಾಮದವರು, ಅವರಿಗೆ ನಮ್ಮ ನ್ಯಾಷನಲ್ ಕಾಲೇಜು ಬಾಗೇಪಲ್ಲಿ ಇಲ್ಲಿ ಪದವಿ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಇಲಾಖೆ ಮತ್ತು ಸರ್ಕಾರ ಎರಡೂ ಆಯ್ಕೆ ಮಾಡಿದೆ. ಆ ಒಂದು ವರದಿಯನ್ನು ನಾನು ಓದಿ, ಆ ಒಂದು ರಿಪೋರ್ಟ್ಸ್ ಅನ್ನ ಓದಿ ನಾನು ಸೆಕ್ರೆಟರಿಗಳ ಮುಂದೆ ಇಟ್ಟು ಅದನ್ನ ಸಿಗ್ನೇಚರ್ ಮಾಡಿಸಿ ಆ ಒಂದು ಪ್ರತಿಗೆ ತಕ್ಷಣ ಅವ್ರನ್ನ ಕರೆದು ನೀವು ನಾಳೆನ ಹೋಗಿ ವರದಿ ಮಾಡ್ಕೊಳ್ಳಿ ಅಂತ ಹೇಳಿದಾಗ ನನಗೆ ಬಹಳ ಖುಷಿ ಆಯ್ತು. ಮುಡಿಯನ್ನೂರಿನ ಒಬ್ಬ ವಿದ್ಯಾರ್ಥಿ ಇವತ್ತು ನ್ಯಾಷನಲ್ ಡಿಗ್ರಿ ಕಾಲೇಜಲ್ಲಿ ಎಕನಾಮಿಕ್ಸ್ ಒಂದು ವಿಷಯವನ್ನ ಬೋಧನೆ ಮಾಡುವಂತ ಮಟ್ಟಕ್ಕೆ ಬೆಳೆದನಂತಂದ್ರೆ ಅದು ನಿಮ್ಮೆಲ್ಲರಿಗೂ ಒಂದು ಸ್ಫೂರ್ತಿ ಆಗ್ಬೇಕು. ಯಾಕಂದ್ರೆ ಇಲ್ಲಿರುವಂತ ಎಲ್ಲ ವಿದ್ಯಾರ್ಥಿಗಳು ಕೂಡ ಹಳ್ಳಿಗಳಿಂದ ಬರುವಂತವರು, ಕೃಷಿ ಕಾರ್ಮಿಕರ ಮಕ್ಕಳು, ರೈತರ ಮಕ್ಕಳಾಗಿರ್ತೀರಿ. ನೀವು ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಹಿರಿಯರು ಹೇಳುವಂತ ವಿಚಾರಗಳನ್ನ ಜೀವನಕ್ಕೆ ಅನ್ವಯ ಮಾಡ್ಕೊಳ್ಬೇಕು, ಅದನ್ನ ಒಂದು ಆದರ್ಶವನ್ನ ಇಟ್ಕೋಬೇಕು. ಯಾಕೆಂದ್ರೆ ನೀವೆಲ್ಲ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂತಹದ್ದು ಈ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದಂತಹ ಪದ್ಮಭೂಷಣ ಡಾಕ್ಟರ್ H. ನರಸಿಂಹಯ್ಯನವರ ಒಂದು ಅನುಗ್ರಹ ಮತ್ತು ಅವರ ಸೇವಾ ಫಲದಿಂದ. ಹಾಗಾಗಿ ನಿಮ್ಮ ಜೀವನದಲ್ಲಿ ನರಸಿಂಹಯ್ಯನವರ ಆದರ್ಶಗಳು ಎಂದೂ ಮರೆಯಬಾರದು. ಯಾಕೆಂದ್ರೆ 1927ರ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ನಂದಿ ಬೆಟ್ಟಕ್ಕೆ ಬಂದು ಅಲ್ಲಿ ವಿಶ್ರಾಂತಿ ತೆಗೆದುಕೊಂಡು ಬೆಂಗಳೂರಿನ ಇವತ್ತಿನ ಶಿವಾನಂದ ಸರ್ಕಲ್ ಇರುವಂತಹ ಆ ಒಂದು ಕರ್ನಾಟಕ ಅತಿಥಿ ಗೃಹಕ್ಕೆ ಹೋದಾಗ ನರಸಿಂಹಯ್ಯನವರು 9ನೇ ತರಗತಿ ವಿದ್ಯಾರ್ಥಿ. ನರಸಿಂಹಯ್ಯನವರು ಗಾಂಧೀಜಿಯವರನ್ನ ಭೇಟಿ ಮಾಡಿದಾಗ ಗಾಂಧೀಜಿಯವರು ಎಚ್ ಎನ್ ಅವರ ಹೆಗಲ ಮೇಲೆ ಕೈ ಇಟ್ರು ಅನ್ನೋ ಕಾರಣಕ್ಕಾಗಿ, ಅರ್ಥ ಮಾಡ್ಕೊಳ್ಳಿ, ಎಚ್ ಎನ್ ಅವರ ಬೆನ್ನ ಮೇಲೆ ಕೈ ಇಟ್ರು ಅನ್ನೋ ಕಾರಣಕ್ಕಾಗಿ ಜೀವನ ಪೂರ್ತಿ ಅವರು ಸರಳವಾಗೇ ಬದುಕಿದ್ರು. ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು, ಪೇರೆಂಟ್ಸ್ ಯಾರಿದ್ರೆ ಅವರಿಗೆಲ್ಲರೂ ಕೂಡ ಪ್ರಪ್ರಥಮವಾಗಿ ನಾನು ಒಂದು ತರಹ ಸ್ವಾಗತವನ್ನು ಕೊಟ್ಟು ಅಭಿನಂದನೆಗಳನ್ನು ಕೊಟ್ಟು ನನ್ನ ಮಾತುಗಳನ್ನು ಕೇಳ್ತೇನೆ. 1960ರಲ್ಲಿ ಶಾಲೆ ಪ್ರಾರಂಭವಾಯಿತು. ಮಹಾತ್ಮ ಗಾಂಧಿ ನ್ಯಾಷನಲ್ ಹೈಸ್ಕೂಲ್ ಹೈಸ್ಕೂಲ್ ಪ್ರಾರಂಭ ಮಾಡೋದಕ್ಕೆ ಅವರು DDP ಮದ್ರಾಜು ಅಂತ ಅವ್ರ ಜೊತೆಯಲ್ಲಿ ವೆಂಕಟರಮಣಯ್ಯ ಅಂತಕ್ಕಂಥವರು ಲಾಯರು ಬಂದಿದ್ರು. ಅವರು ಸ್ಥಾಪಕ ಅಧ್ಯಕ್ಷರ ಬಳಗ ಫ್ರೆಂಡ್ ಕೂಡ. ಅವ್ರು ಬಂದು ಫಸ್ಟ್ ಒಂದೇ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಈ ಶಾಲೆಗೆ ಏನು ಇದು ಕೊಡ್ತೀರ, ಸಪೋರ್ಟ್ ಕೊಡ್ತೀರಾ ಅಂತ. ಅದಕ್ಕೆ ಗ್ರಾಮದವರೆಲ್ಲ ಸೇರಿಕೊಂಡು ನಾವು 60 ಎಕರೆ ಜಮೀನನ್ನ ಜೋಡಿಯಾಗಿ ಕೊಡ್ತಾ ಇದ್ದೀವಿ ಅಂತ ಹೇಳಿ ಅವರು, ಅದಕ್ಕಿಂತ ಮುಂಚೆ ಆ ವಕೀಲರು ಅಂತ ಹೇಳಿದ್ರಲ್ಲ ಅವರು, ದಿಸ್ ಈಸ್ ದಿ ಮ್ಯಾನ್ ಹೂ ಸಪೋರ್ಟ್ಸ್ ದಿಸ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಮಹಾತ್ಮ ಗಾಂಧಿ ಒಂದು
ಈ ಹಳ್ಳಿಗಾಡುಗಳಲ್ಲಿ ಆಗಲ ವಿದ್ಯಾಭ್ಯಾಸದ ಪರಿಸ್ಥಿತಿ ಒಂದು. ಎರಡನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಈ ಗ್ರಾಮದ MK ಸುಬ್ಬಯ್ಯನವರು ಅಂದ್ರೆ ನಮ್ಮ ತಂದೆ ಮತ್ತು ಅನೇಕ ಜನ ರೈತಾಪಿ ಜನ ಕೂಡ ಸೇರ್ಕೊಂಡು ಪ್ರಾರಂಭ ಮಾಡಿದ್ರು. ಉದ್ದೇಶ ಮಕ್ಕಳಿಗೆ ಸೂಕ್ತವಾಗಿರ್ತಕ್ಕಂಥ ವಿದ್ಯೆಯನ್ನು ಕೊಡ್ಬೇಕು ಅಂತ. ಈಗ ನಡ್ಕೊಂಡು ಬರ್ತಾ 1980ರಲ್ಲಿ ಇದು ಸ್ಟಾರ್ಟ್ ಆಗಿತ್ತು ನಮ್ಮ ಮನೆ ಹತ್ರ. ಸಿದ್ದರಾಘವಾಶ್ರಮ ಅಂತ ಅದಕ್ಕೆ ಹೆಸರು. ಅದರಲ್ಲಿ ಫಸ್ಟ್ ಶುರುವಾಗಿದ್ದು ನ್ಯಾಷನಲ್ ಹೈಸ್ಕೂಲ್. ನ್ಯಾಷನಲ್ ಇಲ್ಲ, ಮಹಾತ್ಮ ಗಾಂಧಿ ಹೈಸ್ಕೂಲ್ ಅಷ್ಟೇ. ಅವಾಗ ಪ್ರಾರಂಭ ಮಾಡಕ್ ಮುಂಚೆ ನರಸಿಂಹಯ್ಯನವರು ಬಂದು ಅದೇ SR ಆರೋಗ್ಯಾಶ್ರಮದಲ್ಲಿ ದೇವಸ್ಥಾನದಲ್ಲಿ ನಮ್ಮ ತಂದೆ ಪೂಜೆ ಮಾಡ್ತಾ ಇದ್ರು. ಮುಗಿಸ್ಕೊಂಡು ಈಚೆ ಬರಬೇಕು ಅನ್ನೋಷ್ಟೊತ್ತಿಗೆ ಇವ್ರು ಒಳಗಡೆ ಹೋದ್ರು. ಅವ್ರು ಒಂದು ಮಾತು ಹೇಳಿದ್ರು, ನಾವು ತುಂಬಾ ಇದರಿಂದ ದೇವರ ಮೇಲೆ ಆಸೆ ಇಟ್ಕೊಂಡು ಹೇಳ್ತಾ ಇದ್ದೀನಿ, ಈ ಶಾಲೆ ಎಲ್ಲ ಆಡಳಿತವರ್ಗವನ್ನು ನಾವು ವಹಿಸ್ಕೋತೀವಿ. ಅವ್ರ ಜೊತೆಗೆ ಸುಬ್ಬಯ್ಯನವರು ಅಂತ ಒಬ್ರು ಹೈಸ್ಕೂಲ್ ಹೆಡ್ ಮಾಸ್ಟರ್ ಕೆಲಸ ಮಾಡ್ತಾ ಇದ್ದವ್ರು ಕೂಡ ಬಂದಿದ್ರು. ಹ್ಯಾಂಡ್ ಓವರ್ ಮಾಡಿಕೊಂಡ ದಿವಸ ಸುಬ್ಬಯ್ಯನವರು ಸನ್ಯಾಸಿಗಳಾಗಿ ಅವ್ರ ಪೂರ್ತಿ ನಿರ್ಮಾಣವಾಗಿದ್ರು, ನಿರ್ಯಾಣವನ್ನು ಹೊಂದಿದ್ರು. ಅವರು ಐ ವಾಂಟ್ ಟು ಈಸ್ ಮೈ ಸೆಲ್ಫ್ ಅಂತ ಹೇಳಿ ನಮ್ಮಲ್ಲಿ ಕೇಳಿದ್ರು. ಬನ್ನಿ ಈ ಕಡೆ ಅಂತ ಹೇಳಿ ಆ ಕಡೆ ಈ ಚಪ್ಪಲಿ ಇದೆಯಲ್ಲ ಓಪನಿಂಗ್ ಅಲ್ಲಿ ಹೋಗಿ ಕರ್ಕೊಂಡು ಹೋದ ತಕ್ಷಣ ವಾಟ್ ಈಸ್ ದಟ್ ಅಂತ ಹೇಳಿದ್ರು. ಇಲ್ಲಿ ಸುಬ್ಬಯ್ಯನವರ ಸಮಾಧಿ ಅಂತ ಹೇಳಿದ ತಕ್ಷಣ ನಿಜವಾಗಲೂ ಒಂದು 5 ನಿಮಿಷ ಕಣ್ಣಲ್ಲಿ ತುಂಬಾ ನೀರು ಬಂತು. ಅವರು ನಂಬರ್ 1 ಸುಬ್ಬಯ್ಯನವರ ಜೊತೆ ಓದ್ದವರು. ಸುಬ್ಬಯ್ಯನವರ ತಾಯಿ ಅತ್ತೆಯವರು ಇವರು ಸಾಕಿದ್ದು. ಹಲಸೂರುಪೇಟೆಯಲ್ಲಿ ಇವ್ರ ಮನೆ ಹೋದಾಗ ಅವಳಿಗೆ ತುತ್ತು ಅನ್ನ ಕೊಡೋರು ದಿನ. ಅದು ತಿಂದು ಅವ್ರಿಗೆ ತುಂಬಾ ಸಂತೋಷ ಆಗ್ತಾ ಇತ್ತು. ಈ ಶಾಲೆಯನ್ನು ನಾವು ಇದನ್ನ ಸರಿಯಾದ ರೀತಿಯಲ್ಲಿ ನಿರ್ಮಾಣ ಮಾಡ್ತೀವಿ. ಹಾಗಾಗಿ ಶಾಲೆ ಪ್ರಾರಂಭವಾಗಿ 1980ರಲ್ಲಿ ನ್ಯಾಷನಲ್ ಹೈಸ್ಕೂಲ್ ಅಲ್ಲಿ ವಿಲೀನ ಆಯಿತು ಎಜುಕೇಶನ್ ಸೊಸೈಟಿ. ಅದೇ ನ್ಯಾಷನಲ್ ಎಜುಕೇಶನ್ ಸೊಸೈಟಿ ಬೆಂಗಳೂರು, ನರಸಿಂಹಯ್ಯನವರ ಅಧ್ಯಕ್ಷತೆ. ಏನ್ ಬೇಕೋ ಎಲ್ಲ ತರಹದ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರು ಕೂಡ 2025-26ನೇ ಸಾಲಿನ ಸಮಾರೋಪ ಸಮಾರಂಭ ಹಾಗೂ ಶಾಲೆಯ ವಾರ್ಷಿಕೋತ್ಸವಕ್ಕೆ ನಮ್ಮ ಶಾಲಾ ಆಡಳಿತ ಮಂಡಳಿಯ ಪ್ರತಿನಿಧಿಯಾಗಿ ನಾನು ಆಗಮಿಸಿದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಗೌರವಾನ್ವಿತ ಅಧ್ಯಕ್ಷರು NES ಬಸವನಗುಡಿ ಡಾಕ್ಟರ್ HN ಸುಬ್ರಹ್ಮಣ್ಯ ಅವರು ಮತ್ತು ಗೌರವಾನ್ವಿತ ಗೌರವ ಕಾರ್ಯದರ್ಶಿಗಳು ಸನ್ಮಾನ್ಯ ಶ್ರೀ ವಿ ವೆಂಕಟ ಶಿವಾರೆಡ್ಡಿ ಅವರು ವಹಿಸ್ಕೊಳ್ಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಅವರ ಪ್ರತಿನಿಧಿಯಾಗಿ ನಾನು ಆಗಮಿಸಿದ್ದೀನಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಜನಪ್ರಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುಳುಬಾಗಿಲು ತಾಲೂಕು ಸನ್ಮಾನ್ಯ ಶ್ರೀ KN ರಾಮಚಂದ್ರ ಅವರೇ, ಶಾಲಾ ನಿರ್ವಹಣಾ ಸಮಿತಿ ಅಧ್ಯಕ್ಷರಾಗಿರುವ ಡಾಕ್ಟರ್ NS ದಕ್ಷಿಣಾಮೂರ್ತಿ ಅವರೇ, ಹಾಗೂ ECO ಮೇಡಮ್ ಆಗಿರ್ತಕ್ಕಂತಹ ಈ ಶಾಲೆಯ ಹಿರಿಯ ವಿದ್ಯಾರ್ಥಿನಿ ಆಗಿರ್ತಕ್ಕಂತಹ ಮಣಿ ಮೇಡಮ್ ಅವರೇ, CRPಗಳಾಗಿರ್ತಕ್ಕಂಥ ರಾಮಚಂದ್ರಪ್ಪ ಅವರೇ, ಹಿರಿಯ ವಿದ್ಯಾರ್ಥಿಗಳಾದ ಭಾಸ್ಕರ್ ಹಾಗೂ ರಾಜ್ಕುಮಾರ್ ಅವರೇ, ನನ್ನ ಜೊತೆಯಲ್ಲಿ ಆಡಳಿತ ಮಂಡಳಿಯನ್ನು ಪ್ರತಿನಿಧಿಸಿ ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ಸನ್ಮಿತರಾದ ವಿಶ್ವನಾಥ್ ಅವರೇ, ವೇಣುಗೋಪಾಲ್ ಅವರೇ, ಬಾಗೇಪಲ್ಲಿ ನ್ಯಾಷನಲ್ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು ಹಿರಿಯರು ಆದ ಡಾಕ್ಟರ್ ರಾಮಯ್ಯ ಅವರೇ, ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವ ನಂಜನಸ್ವಾಮಿ ಅವರೇ, ಯಲ್ದೂರಿನ ಮುಖ್ಯ ಶಿಕ್ಷಕರು ನನ್ನ ಸನ್ಮಿತ್ರವಾಗಿರುವ ಶ್ರೀನಿವಾಸ್ ಅವರೇ, ಅಧ್ಯಾಪಕ ಕಾರ್ಯದರ್ಶಿ ವಿದ್ಯಾರ್ಥಿ ಸಂಘದ ವಿರೂಪಾಕ್ಷಪ್ಪ ಚಲವಾದಿ ಅವರೇ,
ಶಿಕ್ಷಕ ಸಮಿತಿಯ ಕಾರ್ಯದರ್ಶಿಗಳಾದ ಆಡಳಿತ ಮಂಡಳಿ ಆಗ್ಲಿ ನಮ್ಮ ಭಾಷಣ ಹೆಚ್ಚಾಗಿರ್ಲಿ ಅಂತ ಬಯಸೋದಿಲ್ಲ. ಪೋಷಕರು ಸಹ ನಾವು ಎಷ್ಟು ಮಾತಾಡಿದ್ವಿ ಅಂತ ಕೇಳೋದಿಲ್ಲ, ಫಲಿತಾಂಶ ಎಷ್ಟು ಬಂದಿದೆ ಅಂತ ಕೇಳ್ತಾರೆ ಅಷ್ಟೆ. ನಮ್ಮ ನಗರ ಪ್ರದೇಶಗಳಲ್ಲಾದ್ರೂ ಒಂದೊಂದು ಪಾಯಿಂಟ್ ಅಲ್ಲೂ ಫಲಿತಾಂಶವೇ ನಿರ್ಣಾಯಕ ಆಗತ್ತೆ. ಆದ್ರಿಂದ ಮಕ್ಕಳೇ, ನಿಮ್ಗೆ ಎರಡೇ ಟಾಸ್ಕ್. ಒಂದು SSLC ಪಾಸ್ ಆಗೋದು ಈ ವರ್ಷ, ಉಳಿದಿರೋರು 8ರಿಂದ 9ಕ್ಕೆ 9ರಿಂದ 10ಕ್ಕೆ. ಅದಕ್ಕೆ ಏನ್ ಮಾಡ್ಬೇಕು? ಎಲ್ಲ ಪಾಸ್ ಆದ್ಮೇಲೆ ಕೆಲಸ ಸಿಕ್ಕದ್ಮೇಲೆ ಏನ್ ಮಾಡ್ಬೇಕು? ಇದೆರಡಕ್ಕೂ 30 ಸೆಕೆಂಡ್ ಅಂದ್ರೆ 1 ನಿಮಿಷ ಸಾಕು ನಾನು ಹೇಳಕ್ಕೆ. ಅದನ್ನ ನೀವು ಜೀವಮಾನ ಪೂರ್ತಿ ಪಾಲಿಸ್ಬೇಕಾಗತ್ತೆ. ಹೆಚ್ಚು ಎಷ್ಟು ಮಾತಾಡ್ತೀವೋ ಅಷ್ಟರಲ್ಲಿ ತಗೊಳ್ಳೋದು ನೀವು ಒಂದೇ ಅಂಶ. ಅದನ್ನ ಒಂದೇ ಅಂಶ ಹೇಳಿದ್ರೆ ಅದು 100 ಅಂಶಕ್ಕೆ ಸಮ. ಎಲ್ಲ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಎಷ್ಟು ಸಾಧ್ಯನೋ ಜೀವನದಲ್ಲಿ ಅಷ್ಟನ್ನು ಪಾಲಿಸೆ ಮಾಡಿ. ಒಂದು ಸಂಸ್ಕೃತ ಸುಭಾಷಿತ, ಅದು ಹಿರಿಯರು ಹೇಳಿರೋದು, ನಾನು ಹೇಳಿರೋದಲ್ಲ. ಒಂದು ಕನ್ನಡದ ವಚನ 12ನೇ ಶತಮಾನದಲ್ಲಿ ಸೋಮೇಶ್ವರ ಹೇಳಿರೋದು. ಇದು ಎರಡೇ ಸಾಕು ನಮ್ಮ ಜೀವಮಾನಕ್ಕೆ. SLC ಪಾಸ್ ಹಾಕ್ಬೇಕು, ಏನ್ ಮಾಡ್ಬೇಕು ಸರ್? ಸಾಮಾನ್ಯವಾಗಿ ಏನ್ ಮಾಡ್ತೀವಿ? ಹಾಲ್ ಟಿಕೆಟ್ ಬಂದ್ಮೇಲೆ ಗಣಪತಿ ದೇವಸ್ಥಾನಕ್ಕೋ ಯಾವುದೋ ದೇವಸ್ಥಾನಕ್ಕೆ ಹೋಗಿ ದೇವರ ಹತ್ರ ಇಟ್ಟು ಪೂಜೆ ಮಾಡಿಸಿ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ, ಬೇಡ ಅನ್ನಲ್ಲ. ದೇವರು ನೀನು ಎಷ್ಟು ಬಾರಿ ಬಂದು ಪ್ರದಕ್ಷಿಣೆ ಮಾಡಿದೆ ಅಂತ ಕೇಳಲ್ಲ. ಎಷ್ಟು ಚೆನ್ನಾಗಿ ಓದಿದೀಯಾ, ಎಷ್ಟು ಚೆನ್ನಾಗಿ ಬರ್ದಿದೀಯಾ, ಅದೆರಡರ ಮೇಲೆ ಫಲಿತಾಂಶ ಬರೋದು. ಅದಕ್ಕೆ ಹೇಳ್ತಾನೆ, ಯಹ ಅಂದ್ರೆ ಯಾವ ಮನುಷ್ಯ, ಹುಡುಗ, ನಾನು ವಿದ್ಯಾರ್ಥಿ ಆದ್ರೂ ಅದೇ. ಪಠತಿ, ಮೊದಲನೇ ಸ್ಟೆಪ್ ಯಾವುದು? ಓದುವುದು. ಲಿಖತಿ, ಓದದ್ದನ್ನು ಬರೀಬೇಕು. ಯಾವನ ಪಕ್ಕದವನ್ ಬರ್ದದ್ದನ್ನು ನೋಡಿ ನೀನ್ ಬರೆದ್ರೆ ನೀನ್ ಓದಿಲ್ಲ ಅಂತ ಆಯ್ತು. ನೀನ್ ಓದಿದ್ದನ್ನ ನೀನೇ ಬರೀಬೇಕು. ಯಾವಾಗ? ಎಕ್ಸಾಮಗ್ ಮುಂಚೆ. ಪಶ್ಯತಿ, ನೀನ್ ಏನ್ ಓದಿದಿ, ಅದನ್ನ ಏನ್ ಬರ್ದಿ, ಅದನ್ನ ತಿರ್ಗಾ ರಿವಿಷನ್ ಮಾಡಬೇಕು. ನಾನು ಮಾಡಿರೋದು ಸರಿಗಿದ್ಯಾ? 4ನೇದು ಪರಿಪೃಚ್ಛತಿ. ನೋಡಿ ಎಷ್ಟು ಸ್ಟೆಪ್ ಇದೆ ಅಂತ. 5 ಇರೋದು, ಜಾಸ್ತಿ ಇಲ್ಲ. ಪರಿಪೃಚ್ಛತಿ ಅಂದ್ರೆ ಫ್ರೆಂಡ್ಸ್, ನಿಮಗಿಂತ ಒಳ್ಳೆ ಚೆನ್ನಾಗಿ ಓದೋ ವಿದ್ಯಾರ್ಥಿ ಇದ್ರೆ ಅಥವಾ ನಿನ್ನಷ್ಟೇ ತಲೆ ಇರ್ತಕ್ಕಂಥ ವಿದ್ಯಾರ್ಥಿ ಇದ್ರೆ ಅವನ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡ್ಬೇಕು. ಇದನ್ನ ಡಿಸ್ಕಷನ್ ಅಂತೀವಿ. ಸ್ಪೆಷಲ್ ಕ್ಲಾಸ್ ಅಂದ್ರೆ ಅದೇ. ಸುಮ್ಮನೆ ಸ್ಪೆಷಲ್ ಕ್ಲಾಸ್ ಅಲ್ಲೂ ಬೋರ್ಡ್ ಮೇಲೆ ಬರೆಯೋದು, ಓದೋದು, ಮಗಪ್ ಮಾಡೋದು, ಕಂಠಪಾಠ ಮಾಡೋದು ಇರಬಾರದು. ಫ್ರೀ ಆಗಿರ್ಬೇಕು ನೀವು ಸ್ಪೆಷಲ್ ಕ್ಲಾಸ್ ಅಂದ್ರೆ. ಅದು ಪರಿಪೃಚ್ಛತಿ. ಲಾಸ್ಟ್ ಸ್ಟೆಪ್ ಇದೆಯಲ್ಲ 5ನೇದು, ಪಂಡಿತಾನ್ ಉಪಾಶ್ರಯತಿ. ಮೇಷ್ಟ್ರ ಹತ್ರ ಆವಾಗ ಬರ್ಬೇಕು. ನೀವೇನ್ ಮಾಡ್ತೀರಾ? ಓದಕ್ ಮುಂಚೆನೆ ಮೇಷ್ಟ್ರ ಹತ್ರ ಬರೋದು. ಯಾವ ಕ್ವಶನ್ ಬರ್ಬೋದು ಸರ್ ಅಂತ. ಫಸ್ಟ್ ನೀವು ಇಂಡೆಕ್ಸ್ ಓದಿರ್ಬೇಕು. 29 ಪಾಠ ಇದ್ರೆ 29 ಪಾಠದ ಹೆಸರು ಬರಬೇಕು. ಅದ್ರ ಕವಿಗಳ ಹೆಸರು ಬಂದಿರ್ಬೇಕು. ಪಾಠ ಯಾರು ಬರದ ಅದ್ರಲ್ಲೇ 5 ನಂಬರ್ ಬಂದಿರುತ್ತಲ್ಲ. ತಿರ್ಗಾ ಯಾಕೆ ಮೇಷ್ಟ್ರ ಹತ್ರ ಬಂದಿ ನೀನು? ವೇಸ್ಟು. ಇನ್ನೂ ಒಂದು ತಿಳ್ಕೊಳ್ಳಿ, ನಾನು ಮೇಷ್ಟ್ರೆ 37 ವರ್ಷದಿಂದ. ನಾವು ಕೊಡೋ ಜ್ಞಾನ ಏನಿದ್ರು 25% ಆಫ್ ದ ಹೋಲ್ ನಾಲೆಡ್ಜ್. ಆಚಾರ್ಯಾತ್ ಪಾದಂ ಆದತ್ತೆ. 25 ಭಾಗ ಅಷ್ಟೇ ನಾವು ಕೊಡೋಕ್ ಸಾಧ್ಯ. ಅದನ್ನ ನೀವು ಪೂರ್ತಿ ನಮ್ಮ ಮೇಲೆ ನೆಚ್ಕೊಳ್ಳೋದಲ್ಲ, ನಿಮ್ಮ ಮೇಲೆ ನೀವು ನೆಚ್ಕೊಳ್ಳಿ. ಎಷ್ಟು ಸ್ಟೆಪ್ ಆಯ್ತು ನೋಡಿ. ಪಠತಿ ಏನಂಗಂದ್ರೆ ಓದೋದು. ಹೇಳಿ, ನೀವು ಮಾತಾಡ್ಬೋದು. ಲಿಖತಿ ಅಂದ್ರೆ ಬರೆಯೋದು. ಬರ್ದಿದ್ದೀರಾ? ನೋಟ್ಸ್ ಅಲ್ಲಿ, ಕ್ಲಾಸ್ ವರ್ಕ್ ಅಲ್ಲೆಲ್ಲ BO ಸಾಹೇಬ್ರು ಇಲ್ಲೇ ಇದ್ದಾರೆ, ECO ಮೇಡಮ್ ಇಲ್ಲೇ ಇದ್ದಾರೆ. ಪಶ್ಯತಿ, ನೀನೇ ಓದಿ ನೀನೇ ಬರ್ದದ್ದನ್ನ ಒಂದ್ಸಲಿ ನೋಡಿದೀಯಾ? ಅಕ್ಷರ ಎಷ್ಟು ಚೆನ್ನಾಗಿದೆ, ವ್ಯಾಲ್ಯೂ ಮಾಡೋರ್ಗೆ ಅರ್ಥ ಆಗತ್ತಾ, ಕನ್ನಡದಲ್ಲೇ ಬರ್ದಿದ್ದೀನಾ ಎಲ್ಲ ನೋಡ್ಕೊಂಡಿದ್ದೀರಾ? ಪರಿಪೃಚ್ಛತಿ. ಆಮೇಲೆ ನಿಮಗಿಂತ ಚೆನ್ನಾಗಿ ಓದೋ ವಿದ್ಯಾರ್ಥಿ ನಿಮ್ ಕ್ಲಾಸ್ ಅಲ್ಲಿ ಇರ್ತಾನೆ. ಇವಾಗ ಮಣಿ ಮೇಡಮ್ ತರ. ಡೇಟ್ ಎಲ್ಲ ಅನೌನ್ಸ್ ಆಗಿದೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಒಂದು ಮೊಬೈಲ್ ನ ದೂರ ಇಟ್ಬಿಟ್ಟು ಟಿವಿಯಿಂದ ದೂರ ಇದ್ರೆ ನಮ್ಮ ಮಣಿ ಯೂನಿವರ್ಸಿಟಿ ಶಾಲೆಯಲ್ಲಿ 100% ರಿಸಲ್ಟ್ ಬರೋದ್ರಲ್ಲಿ ಅನುಮಾನನೇ ಇಲ್ಲ. ನನಗೇನಂದ್ರೆ ಮೊಬೈಲ್ ಬಿಸಾಕ್ಬಿಡಿ, ಮೊಬೈಲ್ ಮಡಬೇಡಿ, ಟಿವಿನ ಬಂದ್ ಮಾಡ್ಬಿಟ್ರೆ ಎಲ್ಲರೂ ಶ್ರಮ ಪಟ್ಟಿದ್ದಕ್ಕೆ ನಮ್ಮ ಏನು ಶಿಕ್ಷಕರು ಅವರು ಶ್ರಮ ಪಟ್ಟಾಗ ಅದು ಸಾರ್ಥಕತೆಗೆ ಒಂದು ಬೆಲೆ ಇರುತ್ತೆ. ಮೊಬೈಲ್ ಟಿವಿನ ಬೇಕಾದ್ರೆ ನಿಮ್ಮ ಎಕ್ಸಾಮ್ ಮುಗಿಯುತ್ತೆ, 3ನೇ ತಾರೀಕಿಗೆ ಬೇಕಾದ್ರೆ ಮುಗಿದ್ಮೇಲೆ ಪಕ್ಕದ ಇಟ್ಟು ಮನೆಗೆ ಒಂದು ಸ್ವಲ್ಪ ಇದೆ ಮಾಡೋ
ಕಣ್ತುಂಬ ಟಿವಿ ನೋಡು 24 hours 365 ತ್ಯಾಗ ಮಾಡಿ ಈ ತಂದೆ ತಾಯಿಯ ಕನಸನ್ನ ನನಸ್ಪಡಿಸಿ ನಾವೆಲ್ಲ ಶಿಕ್ಷಕರನ್ನ ಶ್ರಮ ಪಟ್ಟಿದ್ದಕ್ಕೆ ಅದಕ್ಕೊಂದು ಬೆಲೆ ಇರುತ್ತೆ, ಗೌರವ ಇರುತ್ತೆ. ಎಲ್ಲರೂ 100% ರಿಸಲ್ಟ್. ಜೈ ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಆಲ್ ದಿ ಬೆಸ್ಟ್. ಅಂತ ಎಲ್ಲ ಗಣ್ಯರಿಗೆ ಹಾಗೂ ಇಲ್ಲಿ ಬಂದಿರತಕ್ಕಂಥ ಪೋಷಕರಿಗೆ ನಮಸ್ಕಾರಗಳನ್ನ ಹೇಳ್ತಾ, ನೀವು ಎಲ್ಲರೂ SSLC ಪರೀಕ್ಷೆಯನ್ನ ಖಂಡಿತ ಪಾಸ್ ಮಾಡ್ತೀರಾ. ಆ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. SSLC ಪಾಸ್ ಮಾಡಿದ ಮೇಲೆ ನೀವು ಮುಂದೆ ಏನನ್ನ ಓದ್ಬೇಕು ಅಂತಿದ್ದೀರಾ ಅದನ್ನು ಕೂಡ ನೀವು ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡ್ಬೇಕಾಗತ್ತೆ. ಪೋಷಕರು ಯೋಚನೆ ಮಾಡ್ಬೇಕಾಗತ್ತೆ, ಮಕ್ಕಳು ಯೋಚನೆ ಮಾಡ್ಬೇಕಾಗತ್ತೆ. ನೀವು ಸಮಾಜ ವಿಜ್ಞಾನಗಳನ್ನ ತಗೊಂತೀರಾ, ಆರ್ಟ್ಸ್ ಅನ್ನ ತಗೊಂತೀರಾ, ಅಥವಾ ಸೈನ್ಸ್ಗೆ ಹೋಗ್ತೀರಾ, ಅಥವಾ ಕಾಮರ್ಸ್ ಅನ್ನ ತಗೊಂತೀರಾ ಅನ್ನೋದ್ರ ಬಗ್ಗೆ ಒಂದು 2 ಮಾತುಗಳನ್ನ ಹೇಳಿ ನಾನು ನನ್ನ ಮಾತನ್ನ ಮುಗಿಸ್ತೇನೆ. ನೀವು ಅನೇಕ ಅವಕಾಶಗಳಿದೆ ಈಗ. ಈಗಿನ ಒಂದು ಕಾಲಮಾನದಲ್ಲಿ ನಾವೆಲ್ಲರೂ ಕಂಪ್ಯೂಟರ್ ಇಂಜಿನಿಯರ್ಸೇ ಆಗ್ಬೇಕು, ಎಲ್ಲರೂ ಡಾಕ್ಟರ್ಸೇ ಆಗ್ಬೇಕು ಅನ್ನುವಂಥದ್ದಿಲ್ಲ. ಯಾಕೆಂದ್ರೆ ನಮ್ಮ ಬಸವನಗುಡಿ ನ್ಯಾಷನಲ್ ಕಾಲೇಜಿನಲ್ಲಿ 2 ವರ್ಷದ ಹಿಂದೆ CBSE ಇಂದ ಒಬ್ಬ ಹುಡುಗ ಬಂದು ನನಗೆ ಆರ್ಟ್ಸ್ ಸೀಟ್ ಕೊಡಿ ಅಂತ ಕೇಳಿದ. ಆತನಿಗೆ ಮಾರ್ಕ್ಸ್ ನೋಡಿದ್ರೆ CBSE ನಲ್ಲಿ 92% ಬಂದಿದೆ. ಅವ್ರ ತಾಯಿ ನೋಡಿದ್ರೆ ಡೆಂಟಲ್ ಡಾಕ್ಟರ್ ಬೇರೆ. ಅವರು ಕರ್ಕೊಂಡು ಬಂದು ನನಗೆ ಆರ್ಟ್ಸ್ ಕೊಡಿ ಅಂತ ಕೇಳಿದ. ಇನ್ನೊಂದ್ಸತಿ ಯೋಚನೆ ಮಾಡಪ್ಪ, ನೀನು 92% CBSE ನಲ್ಲಿ, ಸ್ಟೇಟ್ ಬೋರ್ಡ್ ಅಲ್ಲ, ICSE ಅಲ್ಲ, CBSE ನಲ್ಲಿ 92% ತಗೊಂಡಿದ್ಯಾ, ಆರ್ಟ್ಸ್ ಕೇಳ್ತಾ ಇದೆಯಲ್ಲ, ಸ್ವಲ್ಪ ಯೋಚನೆ ಮಾಡುವ ಒಂದ್ಸಲಿ ಅಂತ ಹೇಳಿದಾಗ, ಇಲ್ಲ ಸರ್ ನಾನು ಚೆನ್ನಾಗಿ ಯೋಚನೆ ಮಾಡಿ ಬಂದಿದ್ದೀನಿ, ನನಗೆ ಆರ್ಟ್ಸೇ ಬೇಕು. ಅದಪ್ಪ ಒಳ್ಳೆ ಪರ್ಸೆಂಟೇಜ್ ಬಂದಿದೆ, ಸೈನ್ಸ್ ತಗೋ, ನೀಟ್ ಬರ್ದು ಡಾಕ್ಟರ್ಗೆ ಹೋಗು, CET ಬರ್ದು ಇದಕ್ಕೆ ಇಂಜಿನಿಯರಿಂಗ್ ಹೋಗು ಅಂತಂದ್ರೆ ಹುಡುಗ ಸ್ವಲ್ಪ ಕೋಪ ಮಾಡ್ಕೊಂಡ. ನೀವು ಆರ್ಟ್ಸ್ ಕೊಡೋದಾದ್ರೆ ಕೊಡಿ, ಇಲ್ಲ ಅಂದ್ರೆ ನಾನು ಹೊಟ್ಟೋಗ್ತೀನಿ ಅಂತಂದ. ಇಲ್ಲ ಕೊಡ್ತೀವಿ, ಕೂತ್ಕೋ, ಏನ್ ಮಾಡ್ಬೇಕು ಅಂತಿದ್ಯಾ ನಿನ್ ಮುಂದೆ ಅಂತಂದ್ರೆ. ಆಗ ಆತ ಮಾತಾಡೋದಕ್ಕೆ ಶುರು ಮಾಡ್ದ. ಇಲ್ಲ ಸರ್ ನಾನು ಆರ್ಟ್ಸೇ ಓದ್ಬೇಕು, ಆರ್ಟ್ಸ್ ನಲ್ಲಿ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಶಿಯಾಲಜಿನೇ ಓದ್ಬೇಕು. ಆಯ್ತಪ್ಪ ಓದು ಅಂತ ಕೇಳಿದ್ರೆ, ಏನ್ ಮಾಡ್ತೀಯ ಓದಿ ಅಂತ ಕೇಳಿದ್ರೆ ಆಗ ಹೇಳ್ದ, ನನ್ನ ಮುಂದೆ ಇರ್ತಕ್ಕಂಥದ್ದು ಒಂದೇ ಗುರಿ, ಅದೇನಪ್ಪ ಅಂತಂದ್ರೆ ನಾನು IAS ಪಾಸ್ ಮಾಡಬೇಕು ಅಂತ. ಆತ ಆರ್ಟ್ಸ್ ತಗೊಂಡು ಇಡೀ ಕರ್ನಾಟಕಕ್ಕೆ 9ನೇ ರ್ಯಾಂಕ್ ಬಂದ. ಸೊ ಹಾಗಾಗಿ ನೀವು ಕನಸುಗಳನ್ನ ಹೆಚ್ಚಾಗಿ ಇಟ್ಕೊಳ್ಳಿ. ಮೊಬೈಲ್ ಇದ್ದಿದ್ದು, TV ಇದೆ, ಒಂದು ಪರೀಕ್ಷೆ ಆಗೋ ತನಕ ಅದೆಲ್ಲ ಪಕ್ಕಕ್ಕಿಡಿ. ಕನಸುಗಳನ್ನ ಕಾಣಿ, ದೊಡ್ಡ ಕನಸುಗಳನ್ನ ಕಾಣಿ. ನಿಮ್ ಕೈನಲ್ಲಿ ಎಲ್ಲವೂ ಸಾಧ್ಯ ಇದೆ. ಮನುಷ್ಯನ ಕೈನಲ್ಲಿ ಆಗದೆ ಇರ್ತಕ್ಕಂಥದ್ದು ಏನು ಇಲ್ಲ, ಆಗತ್ತೆ. ಸೊ ಆದ್ರಿಂದ ನೀವು ಅವಕಾಶಗಳು ಜಾಸ್ತಿ ಇದೆ. 2nd ಡಿವಿಷನ್ ಅಸಿಸ್ಟೆಂಟ್ ಇದೆ, 1st ಡಿವಿಷನ್ ಏನೋ ಅಸಿಸ್ಟೆನ್ಸ್ ಇದೆ, KS ಮಾಡ್ಬೋದು, IAS ಮಾಡಬಹುದು. ಆಮೇಲೆ ಕೋಲಾರ ಜಿಲ್ಲೆ ಏನ್ ಕಡಿಮೆ ಅಂತದ್ದಲ್ಲ. ಕೋಲಾರ ಜಿಲ್ಲೆ ಪ್ರತಿಭಾನ್ವಿತ ಜನರನ್ನ ಹುಟ್ಟಾಕಿದೆ ಈ ಒಂದು ಜಿಲ್ಲೆ. ಸೊ ಅದರಿಂದ ಕನಸುಗಳನ್ನು ಕಾಣಿ. ನಮ್ಮ ಮುಖ್ಯ ಶಿಕ್ಷಕರು ನಮ್ಮ ಒಂದು ಇದನ್ನ ಬಳಸ್ಕೊಳ್ಳೋದಾದ್ರೆ, ನಾವು SSLC ಎಕ್ಸಾಮ್ ಆದ್ಮೇಲೂ ಕೂಡ ಇದೇ ಹೈಸ್ಕೂಲಿಗೆ ಬರೋದಿಕ್ಕೆ ನಾವು ತಯಾರಿದ್ದೀವಿ. ಒಬ್ಬೊಬ್ಬ ವಿದ್ಯಾರ್ಥಿ ಜೊತೆ ಕೂಡ ಮಾತಾಡಿ ನಿಮಗಿರ್ತಕ್ಕಂಥ ಕನಸುಗಳನ್ನ ಹೇಗೆ ಸಹಕಾರಗೊಳಿಸ್ಕೋಬಹುದು ಅನ್ನೋದಕ್ಕೆ ನಮ್ಮ ಒಂದು ಪುಟ್ಟ ಪ್ರಯತ್ನ ಮತ್ತು ಮಾರ್ಗದರ್ಶನ ಖಂಡಿತ ಕೊಡ್ತೀವಿ. ಕೊಡುವಂತ ಸಂದರ್ಭದಲ್ಲಿ ದಯವಿಟ್ಟು ಪೋಷಕರು ಜೊತೆಗೆ ಬನ್ನಿ. ಬಂದ್ರೆ ಅವ್ರಿಗೂ ಪೋಷಕರಲ್ಲಿ ಒಂದು ಮನವಿ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನ ದಯವಿಟ್ಟು ಮುಂದುವರಿಸಿ. ಎಲ್ಲೋ ಒಂದ್ ಕಡೆ ನಿಲ್ಲಿಸ್ಬಿಡ್ಬೇಡಿ.
ಅವ್ರು ಮುಂದುವರಿಲಿ, ಓದ್ಲಿ ಎಲ್ಲ. ಇಷ್ಟೊತ್ತು ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಗುರು ಹಿರಿಯರು ಅನೇಕ ಮಾತುಗಳನ್ನ, ಮೌಲ್ಯವಾದಂತಹ ಮಾತುಗಳನ್ನ ಹೇಳಿದ್ದಾರೆ. ಅದನ್ನ ನೀವು ಗಮನದಲ್ಲಿಟ್ಕೊಂಡು ಇನ್ನು 1-1.5 ತಿಂಗಳು ಚೆನ್ನಾಗಿ ಓದಿ ಬರೀರಿ. ನಿಮ್ ಕೈನಲ್ಲಿ ಸಾಧ್ಯ ಇದೆ, ಎಲ್ಲರ ಕೈನಲ್ಲೂ ಸಾಧ್ಯ ಇದೆ. ಪರೀಕ್ಷೆಯನ್ನ ದಾಟ್ಕೊಂಡು ಒಳ್ಳೆ ಫಲಿತಾಂಶವನ್ನ ತಂದು ನಮ್ಮ ಈ ಒಂದು ಏನು ಹೈಸ್ಕೂಲ್ಗೆ ಒಂದು ಹೆಸರನ್ನ ತೆಗೆದುಕೊಂಡು ಬನ್ನಿ. HN ರವರ್ಗುನು ನೀವು ಗೌರವ ಸಲ್ಲಿಸಿದಂಗೆ ಆಗತ್ತೆ. ಇಷ್ಟು ಮಾತುಗಳನ್ನ ಹೇಳಿ, ಇಷ್ಟು ಮಾತುಗಳನ್ನ ಆಡೋದಕ್ಕೆ ಅವಕಾಶ ಕೊಟ್ಟಂತಹ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಮತ್ತು ನಿಮಗೂ, ಕಾರ್ಯಕ್ರಮ ಆದ್ಮೇಲೆ ಬೇಕಾದ್ರೆ ನಾನು ಒಂದು 10-15 ನಿಮಿಷ ವಿದ್ಯಾರ್ಥಿಗಳ ಜೊತೆ ಕೂಡ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನಾನು ಮುಕ್ತವಾಗಿ ಬನ್ನಿ, ಇಲ್ಲೇ ಇರ್ತೀವಿ. ನೀವು ನಿಮ್ಮ ಒಂದು ಇದನ್ನ ಅನಿಸಿಕೆಗಳನ್ನ ಹಂಚ್ಕೊಳ್ಳೋದಕ್ಕೆ ಸ್ವಾಗತ. ಇಷ್ಟು ಮಾತುಗಳನ್ನ ಹೇಳಿ ಎಲ್ರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕರಿಸ್ತಾ ಈಗ ಇಲ್ಲಿ ಇರ್ತಕ್ಕಂಥ ಎಲ್ಲರಿಗಿಂತ ಕಿರಿಯ ನಾನೇ ಅನ್ಸುತ್ತೆ. ಇಲ್ಲಿರ್ತಕ್ಕಂಥ ಎಲ್ಲರೂ ವಿದ್ಯಾರ್ಥಿಗಳಿಗೆ ಬೇಕಾಗಿರೋಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಮ್ಮ ಕಾಲೇಜ್ ಸ್ಕೂಲ್ ಬಗ್ಗೆ, NES ಬಗ್ಗೆ, NES ನಡೆದು ಬಂದಿದ ಬಗ್ಗೆ, ಶಾಲೆ ನಡೆದು ಬಂದಿದ ಬಗ್ಗೆ ಎಲ್ಲರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಈಗ ಸಮಯ ಬಹಳ ಕಮ್ಮಿ ಇದೆ ಅನ್ಸುತ್ತೆ. ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ಒಂದು 15-20 ದಿನದಿಂದ ಕಾರ್ಯಕ್ರಮಗಳಿಗೋಸ್ಕರ ಕಾಯ್ತಾ ಇರ್ತಾರೆ. ಹಾಗೆ ನಾವು ಹೆಚ್ಚಿಗೆ ಭಾಷಣ ಮಾಡಿ ನಿಮ್ಮ ಮನಸ್ಸನ್ನ ನೋಯಿಸೋದಿಲ್ಲ. ಜೊತೆಗೆ ಪರೀಕ್ಷೆ ತುಂಬಾ ಹತ್ರ ಬಂದಿರೋದ್ರಿಂದ ನೀವೆಲ್ಲ ಚೆನ್ನಾಗಿ ಗಮನ ಹರಿಸಿ, ಸರ್ ಹೇಳ್ದಂಗೆ ಮೊಬೈಲನ್ನ, ಟಿವಿಯನ್ನ ದೂರ ಇಟ್ಟು ಒಂದು ದೀಕ್ಷೆ ತರ ಪರೀಕ್ಷೆನೇ ನಮ್ಗೆ ಧ್ಯೇಯ ಅಂತ ಇಟ್ಕೊಂಡು ನಾವು ಪರೀಕ್ಷೆಗೆ ತಯಾರಿ ನಡೆಸಿದ್ರೆ ಅದಕ್ಕಿಂತ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು ಬೇರೆ ಯಾವುದೂ ಇಲ್ಲ. ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ತಯಾರಿನೇ. ಈ ಜೊತೆಗೆ ನಮ್ಮ ಸರ್ಕಾರ ಈ ಸರಿ 2-3 ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನ ಮಾಡಿದೆ. ಈ ಪೂರ್ವ ಸಿದ್ಧತಾ ಪರೀಕ್ಷೆಗಳಿಂದ ಬಹಳ ಅನುಕೂಲ ವಿದ್ಯಾರ್ಥಿಗಳಿಗೆ. ನಮ್ಗೇನು ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಏನೇನು ಪ್ರಶ್ನೆಗಳು ಬರಬಹುದು ಅನ್ನೋದನ್ನ ಮುಂಚಿತವಾಗಿ ವಿದ್ಯಾರ್ಥಿಗಳ ಕೈಗೆ ತಲುಪಿಸೋ ಕೆಲಸವನ್ನು ಸಹ ಮಾಡಿದೆ ಆ ಪೂರ್ವ ಸಿದ್ಧತಾ ಪರೀಕ್ಷೆಗಳ ಮೂಲಕ. ಹಾಗೆ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನ ಬರೆದಿರ್ತಕ್ಕಂಥ ಆ ಪ್ರಶ್ನೆ ಪತ್ರಿಕೆಗಳನ್ನ ಇಟ್ಕೊಂಡು ಚೆನ್ನಾಗಿ ತಯಾರಿ ಮಾಡಿದ್ದೀರಾ ಅಂತಂದ್ರೆ ನಿಮ್ಮ ಫಲಿತಾಂಶ ಶತಸಿದ್ಧ ಅನ್ಸುತ್ತೆ. ಒಳ್ಳೆ ಅಂಕಗಳನ್ನು ಗಳಿಸೋದಿಕ್ಕೆ ಹೆಚ್ಚು ಅಂಕಗಳನ್ನು ತಗೊಬಹುದು. ಏನು ನಾವು ಪಾಸ್ ಆಗದೇ ಇಲ್ಲಪ್ಪ ಅಂತಕ್ಕಂಥ ವಿದ್ಯಾರ್ಥಿಗಳು ಸಹ ಒಳ್ಳೆ ಅಂಕಗಳನ್ನು ತಗೊಂಡು ಪಾಸ್ ಆಗಬಹುದು. ಅಷ್ಟು ಉಪಯುಕ್ತವಾಗಿರ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ, ನಮ್ಮ ಶಿಕ್ಷಣ ಸಂಸ್ಥೆಗಳೆಲ್ಲ ಮಾಡ್ಕೊಂಡ್ ಬಂದಿದೆ. ಹಾಗೆ ನೀವೆಲ್ಲ ಅವನ್ನ ಗಮನ ಹರಿಸಿ ಮಾಡಬೇಕು ಅಂತ ಹೇಳ್ತಾ ಈ ನನಗೆ ಭಾಷಣ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಈ ಸಂಸ್ಥೆಗೆ ಚಿರಋಣಿಯಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಭಾರತ್ ಮಾತಾ ಕಿ. ನಾನು ನಿಮ್ಮ ಸಮಯವನ್ನ ಹಾಳು ಮಾಡೋದಿಲ್ಲ, ಯಾಕಂದ್ರೆ ನೀವೆಲ್ಲ ಮನೋರಂಜನಾ ಕಾರ್ಯಕ್ರಮಕ್ಕಾಗಿ ಕಾಯ್ತಾ ಇದ್ದೀರಾ. ನಾನು 2 ಹಿತವಚನಗಳನ್ನ ಹೇಳ್ಬಿಟ್ಟು ಮುಗಿಸ್ತೀನಿ. ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ನನ್ನ ಪ್ರೀತಿಯ ಮುದ್ದಿನ ಮಕ್ಕಳೇ ಹಾಗೂ ಇಲ್ಲಿ ಇರತಕ್ಕಂಥ ಎಲ್ಲ ಪೋಷಕರೇ, ನಾವು ಮುಂಚೆ ಹೇಳ್ತಾ ಇದ್ರು ಉದ್ಯೋಗ ಪುರುಷ ಲಕ್ಷಣಂ ಅಂತ ಹೇಳ್ಬಿಟ್ಟು, ಆದ್ರೆ ಈಗ ಏನ್ ಹೇಳ್ತಾರೆ, ಉದ್ಯೋಗ ಮನುಜ ಲಕ್ಷಣಂ. ಪ್ರತಿಯೊಬ್ರು ಏನಕ್ಕಾಗಿ ನಾವು ಎಜುಕೇಶನ್ ತಗೊಂತೀವಿ? ಕೆಲಸಕ್ಕಾಗಿ. ಅಂದ್ರೆ ನಮ್ಮ ಜೀವನವನ್ನ ನಾವು ರೂಪಿಸ್ಕೋಬೇಕು. ಜೀವನವನ್ನ ಹೇಗೆ ರೂಪಿಸ್ಕೊಳ್ಳೋದು? ಬರೀ 10th ಅಲ್ಲಿ ಇದ್ದಾಗ ಓದಿದ್ರೆ ಸಾಕ? ಇಲ್ಲ, 8th ಸ್ಟ್ಯಾಂಡರ್ಡ್ ಇಂದ ಚೆನ್ನಾಗಿ ಓದ್ಕೊಂಡ್ ಬಂದ್ರೆ ಮಾತ್ರ ನೀವು 10th ಅಲ್ಲಿ ಒಳ್ಳೆ ಅಂಕಗಳನ್ನ ತಗೋಬಹುದು. ಈಗಿರ್ತಕ್ಕಂಥ ಕಾಂಪಿಟೇಟಿವ್ ವರ್ಲ್ಡ್ ಏನಿದೆ ಅಂದ್ರೆ ನೀವು ಎಷ್ಟು ಅಂಕಗಳನ್ನ ಪಡೆದ್ರು ಕೂಡ ಸಾಲದು, ಅಷ್ಟು ಕಾಂಪಿಟೇಷನ್ ಹೆಚ್ಚಾಗ್ತಾ ಇದೆ. ಆದ್ರಿಂದ ಪ್ರತಿಯೊಬ್ಬರಿಗೂ ನಾನು ಹೇಳೋದೇನಂದ್ರೆ ಹೆಚ್ಚು ಅಂಕಗಳನ್ನ ಪಡಿಬೇಕು, ಹೆಚ್ಚು ಜ್ಞಾನವನ್ನ ಪಡ್ಕೋಬೇಕು. ಬರೀ ಅಂಕಗಳಿದ್ರೆ ಸಾಲದು, ನಿಮ್ಮಲ್ಲಿ ಜೀವನದಲ್ಲಿ ಮೌಲ್ಯಗಳನ್ನ ಬೆಳೆಸ್ಕೊಂಡು ಉತ್ತಮ ಪ್ರಜೆಗಳಾಗ್ಬೇಕು ಅಂತ ಹೇಳ್ತಾ, ಈ ಒಂದು ನ್ಯಾಷನಲ್ ಮಹಾತ್ಮ ಗಾಂಧಿ ನ್ಯಾಷನಲ್ ಹೈಸ್ಕೂಲ್ ವಿದ್ಯಾರ್ಥಿ ಆಗಿರ್ತಕ್ಕಂಥ ನಾನು ಹೆಮ್ಮೆ ಪಡ್ತಾ ಇದ್ದೀನಿ. ನೀವು ಕೂಡ ಮುಂದೊಂದು ದಿವಸ ಹೆಮ್ಮೆ ಪಡುವಂತರಾಗ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನವನ್ನ ನೀಡಿರ್ತಕ್ಕಂಥ ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ. ಉಪಸ್ಥಿತಿದ್ದಾರೆ. ಹಾಗಾಗಿ ಅದು ನನಗೆ ತುಂಬಾ ಖುಷಿ ಕೊಡ್ತಕ್ಕಂಥ ಒಂದು ವಿಚಾರ, ಹೆಮ್ಮೆ ವಿಚಾರ. ಮಕ್ಕಳೇ, ನಾನು ತುಂಬಾ ಮಾತಾಡಕ್ ಹೋಗಲ್ಲ, ಯಾಕೆಂತಂದ್ರೆ ಮಾತಾಡೋ ಮಾತನ್ನು ಕೇಳಿಸ್ತಕ್ಕಂಥ ತಾಳ್ಮೆ ನಿಮಗಿಲ್ಲ. ಹಾಗಾಗಿ ನಿಮ್ಮ ತಾಳ್ಮೆ ಪರೀಕ್ಷೆ ಮಾಡಕ್ಕೆ ಹೋಗ್ಬಾರ್ದು. ನಾನು ಈಗಾಗಲೇ NES ಆಗಮಿಸಿರ್ತಕ್ಕಂಥ ಆ ತಂಡಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದೇನೆ. ನಮ್ಮ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದೆ.
ಕಾಯಂ ಶಿಕ್ಷಕರ ಕೊರತೆ, ಪ್ರತಿ ಸಬ್ಜೆಕ್ಟ್ ಆದ್ರೂ ಒಬ್ಬ ಶಿಕ್ಷಕರು ಇರಬೇಕಾಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಕಾಯಂ ಶಿಕ್ಷಕರನ್ನ ಒದಗಿಸ್ಕೊಡ್ಬೇಕು ಅಂತ ಅವರಲ್ಲಿ ಒಂದು ಮನವಿ ಸಲ್ಲಿಸಿದ್ದೇನೆ. ಜೊತೆಗೆ ಈ ಪರೀಕ್ಷೆ ಬರ್ತಿದೆ, ತಾಲೂಕಲ್ಲಿ ಎಲ್ಲ ಶಾಲೆಗಳಿಗಿಂತ ನನ್ನ ಶಾಲೆ ಯಾವತ್ತೂ ಕೂಡ ತುಂಬಾ ಚೆನ್ನಾಗಿ ಒಳ್ಳೆ ಫಲಿತಾಂಶವನ್ನು ಪಡ್ಕೊಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಮುಳಬಾಗಿಲು ತಾಲೂಕಲ್ಲಿ ಇಷ್ಟೊತ್ತು ನಮ್ಮ ಸಂಸ್ಕೃತ ಉಪನ್ಯಾಸಕರು ಮಾತಾಡ್ತಿದ್ವಿ. ರಾಜ, ಈ ಇಲಾಖೆಯ ನೇತೃತ್ವ ವಹಿಸಿರ್ತಕ್ಕಂಥ ರಾಜ ಅದು ನಮ್ಮ ನಂಬಿಯವರು KN ರಾಮಚಂದ್ರ ಸರ್ ಅವರು ರಾಜನೇ. ಯಾಕೆಂತಂದ್ರೆ ಪರೀಕ್ಷೆ ಸುಧಾರಣೆಗೋಸ್ಕರ ಅವ್ರು ಪಡ್ತಿರ್ತಕ್ಕಂಥ ಶ್ರಮವನ್ನು ನಾವು ಕಣ್ಣಾರೆ ಕಾಣ್ತಿದ್ದೇವೆ. ಅವ್ರು ರಾತ್ರಿ ವಿಸಿಟ್ ಮಾಡ್ತಿರ್ತಾರೆ ಶಾಲೆಗೆ. ಅವರ ಪ್ರಯತ್ನಕ್ಕೆ ಒಳ್ಳೆ ಫಲ ಸಿಗಬೇಕು. ಯಾಕೆಂತಂದ್ರೆ ಅವರು ಇವಾಗ ಇಲಾಖೆಯಲ್ಲಿ ಸಾವಿರಾರು ವಿಚಾರಗಳಿದೆ, ಅವ್ರು ಎಲ್ಲ ವಿಚಾರಗಳನ್ನು ಪಕ್ಕಕ್ಕೆ ಇಟ್ಬಿಟ್ಟಿದ್ದಾರೆ. ಅವರ ಗಮನ ಬರೀ SSLC ಪರೀಕ್ಷೆ ಫಲಿತಾಂಶದ ಮೇಲೆ ಮಾತ್ರ ಇದೆ. ಬೇರೆ ಯಾವ ವಿಷಯಕ್ಕೂ ಅವ್ರ ಗಮನನೇ ಕೊಡ್ತಿಲ್ಲ. ಪ್ರಾಥಮಿಕ ಶಿಕ್ಷಣದಲ್ಲಿ ಆ ಸಮಸ್ಯೆ ಅದೇನು ಕೇಳಕ್ಕೆ ಹೋಗಲ್ಲ ಅವರು. ಬರೀ ಪ್ರೌಢಶಾಲೆ ಏನು SSLC ರಿಸಲ್ಟ್. ನಿಮ್ಮ ಪ್ರಯತ್ನ ಫಲ ಕೊಡ್ಲಿ ಸರ್. ಖಂಡಿತ ನಮ್ಮ ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆಯುವಂತದ್ದಾಗಿ ನಿಮ್ಮ ನೇತೃತ್ವದಲ್ಲಿ ಅಂತ ಹೇಳ್ತಾ, ಶಾಲೆಯಲ್ಲಿ ಎಲ್ಲ ಶಿಕ್ಷಕರು ತುಂಬಾ ಚೆನ್ನಾಗಿ ಪಾಠ ಪ್ರದರ್ಶನ ಮಾಡ್ಕೊಂಡು ಹೋಗ್ತಿದ್ದಾರೆ. ನೀವೆಲ್ಲ ಕೂಡ ಸಕಾಲಕ್ಕೆ ಚೆನ್ನಾಗಿ ಓದಿ, ಸ್ವಲ್ಪ ನಿದ್ದೆ ಕಡಿಮೆ ಮಾಡಿ, ಮೊಬೈಲ್ ಕಡಿಮೆ ಮಾಡಿ, ಟಿವಿ ಕಡಿಮೆ ಮಾಡಿ ಆಗ್ಲೇ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ಮತ್ತೆ ನಾನು ಅದು ಹೇಳ್ಬಾರ್ದು, ಸ್ವಲ್ಪ ನಿದ್ದೆ ಕಡಿಮೆ ಮಾಡಿ, ಓದಿನ ಕಡೆ ಹೆಚ್ಚಿನ ಕಾನ್ಸಂಟ್ರೇಷನ್ ಕೊಡಿ ಅಂತ ಹೇಳ್ತಾ, ನಿಮ್ಗೆಲ್ರಿಗೂ ಕೂಡ ಪರೀಕ್ಷೆಯಲ್ಲಿ ಶುಭವಾಗಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಮತ್ತೆ ವೇದಿಕೆಯ ಮೇಲೆ ಆಸನ ಹಾಕಿರ್ತಕ್ಕಂಥ ಎಲ್ಲ ಪೂಜ್ಯ ಗುರುಗಳ, ಹಾಗೆ ವಿಶೇಷವಾಗಿ ನಾವು ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿ, ನಮಗೆ ಗುರುಗಳಂತಹ ಶ್ರೀಯುತ ರಾಮಬ್ರಹ್ಮ ಸರ್ ಅವರು ಕೂಡ ಇವರು ಹೇಳಿದ್ದಾರೆ. ಸೊ ನಮ್ಮ ಚಿಕ್ಕಪ್ಪನ ಹೋದವರು. ಸೊ ಹಾಗಾಗಿ ಒಂದು ಸಂತೋಷದ ಕ್ಷಣ ನನಗಿದು. ಮತ್ತೆ ವೇದಿಕೆಯ ಆಸನ ಇಲ್ಲ ಅಧಿಕಾರಿ ವರ್ಗದವರು. ಈಗಾಗಲೇ ಪರೀಕ್ಷೆಯನ್ನ ಯಾವ ತರ ನೀವು ಏನೋ ಸಿದ್ಧತೆ ಮಾಡಿಕೊಂಡು ಎದುರಿಸಬೇಕು ಅಂತಕ್ಕಂಥ ಹಲವಾರು ವಿಚಾರವನ್ನ ಎಲ್ಲರೂ ಕೂಡ ಹೇಳಿದ್ದಾರೆ. ಈಗ ನಾನು ಒಂಚೂರು ಭೌತಿಕ ಏನೋ ಫೆಸಿಲಿಟಿಯ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿ ಆಡಳಿತ ಮಂಡಳಿಯವರು ಕೂಡ ಇದ್ದಾರೆ. ಹಾಗಾಗಿ ನಾವಿಲ್ಲಿ ಇದೇ ಶಾಲೆ ಓದಿರ್ತಕ್ಕಂತಹ ಹಳೆಯ ವಿದ್ಯಾರ್ಥಿಗಳು 3 ಜನ ನಾವು ಅನುಷ್ಠಾನ ಅಧಿಕಾರಿಗಳಾಗಿ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಮಣಿ ಮೇಡಮ್, ನಾನು ರಾಜ್ಕುಮಾರ್ ಸರ್, ಜೊತೆಗೆ ನಾವು ಒಡನಾಡಿ ರಾಮಚಂದ್ರ ಸರ್ ಅವರು. ಹಾಗಾಗಿ 4 ಜನ ಅನುಷ್ಠಾನ ಅಧಿಕಾರಿಗಳು ಇಲ್ಲೇ ಇದ್ದೇವೆ. ಈಗ ಸ್ಟ್ರೆಂತ್ 128 ಆಗಿದೆ. ಸೊ ಬಹಳ ಕಡಿಮೆ ಆಗ್ತಿದೆ. ಸೊ ದಯವಿಟ್ಟು ನಾನು ಒಂದು ಸಣ್ಣ ಮನವಿ ಆಡಳಿತ ಮಂಡಳಿ ಒಂದು ವಾಹನ ವ್ಯವಸ್ಥೆ ಏನಾದ್ರು ಮಾಡಿಕೊಟ್ಟಿದ್ದಲ್ಲಿ ನಾವು ಖಂಡಿತ ಈ ಒಂದು ಶಾಲೆಯನ್ನ ಮತ್ತೆ ಅದೇ ಹಳೆಯ ಒಂದು ಶಾಲೆ ಏನಿದೆ 650-700 ವಿದ್ಯಾರ್ಥಿಗಳ ಶಾಲೆ ಖಂಡಿತವಾಗಲು ಮಾಡೋದ್ರಿಂದ ನಾವು ಹಗಲಿರುಳು ಶ್ರಮಿಸ್ತೀವಿ ಅಂತ ಹೇಳ್ತಾ, ಹಾಗೆ SSLC ಪರೀಕ್ಷೆಯನ್ನು ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಕಿವಿಮಾತು. ನೀವು ಇದು ಸೆಲ್ಯೂಟ್ ಯುವರ್ ಬುಕ್ ಅಂತ, ನೀವು ಬುಕ್ಗೆ ಸೆಲ್ಯೂಟ್ ಹೊಡೆದ್ರೆ ನೀವು ಬೇರೆ ಯಾವುದಕ್ಕೂ ಸೆಲ್ಯೂಟ್ ಹೊಡೆದಿರೋದಿಲ್ಲ. ಹಾಗಾಗಿ ಇವೆಲ್ಲ ಕೂಡ ಅದ್ಭುತವಾಗಿ ಓದಿ ಒಳ್ಳೆಯ ಒಂದು ಫಲಿತಾಂಶವನ್ನು ಪಡೆಯಿರಿ ಅಂತ ಹೇಳ್ತಾ ಎಲ್ಲರಿಗೂ ಶುಭಾಶಯ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. NEA ಸಂಸ್ಥೆಯ ಎಲ್ಲ ಅನುಷ್ಠಾನಾಧಿಕಾರಿಗಳಾಗಿರ್ಬೋದು, ಸಂಘದ ಪದಾಧಿಕಾರಿಗಳಾಗಿರ್ಬೋದು, ಅವರೆಲ್ಲರ ಉದ್ದೇಶ ಒಂದೇ, ನಮ್ಮ ಒಂದು ಸಂಸ್ಥೆಯ ಪ್ರತಿಷ್ಠೆ ಹೆಚ್ಚಾಗಬೇಕು. ನಮ್ಮ ಸಂಸ್ಥೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳಿಗೆ ವಿವಿಧ ಸ್ಥಳದಲ್ಲಿರ್ತಕ್ಕಂಥ ಉದ್ಯೋಗಗಳನ್ನು ಕಲ್ಪಿಸಿಕೊಳ್ಳಿಕ್ಕೆ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ಕೆಲಸವನ್ನ, ಅವರ ಜೀವನವನ್ನ ನಿರೂಪಣೆ ಮಾಡ್ಕೊಳ್ಳಿಕ್ಕೆ, ಅವರ ಜೀವನದಲ್ಲಿ ಉನ್ನತವಾಗಿರ್ತಕ್ಕಂಥ ಸ್ಥಾನಗಳನ್ನ ಏರ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸುಮಾರು 66 ವರ್ಷಗಳ ಹಿಂದೆ ಈ ಸಂಸ್ಥೆಯನ್ನ ಈ ಒಂದು ಹಳ್ಳಿಯ ಭಾಗದಲ್ಲಿ ಕಟ್ಟಿ ಬೆಳೆಸಿರ್ತಕ್ಕಂಥ ಕೀರ್ತಿ ಈ NEA ಸಂಸ್ಥೆಗಿದೆ. ಆ ನಿಟ್ಟಿನಲ್ಲಿ 21 ಕ್ಷೇತ್ರಗಳಲ್ಲೂ ಕೂಡ 21 ಸಂಸ್ಥೆಗಳು ಕೂಡ ಮಕ್ಕಳ, ಬಡವರ, ಕನ್ನಡ ಭಾಷೆಯ ಬಗ್ಗೆ ಇರ್ತಕ್ಕಂಥ ಕಾಳಜಿಯನ್ನ ತೋರಿಸ್ತಕ್ಕಂಥ ಕೆಲಸವನ್ನ ಹಗಲಿರುಳು ಶ್ರಮಿಸಿ ಈ ಒಂದು ಸಂಸ್ಥೆಯನ್ನ ಕಟ್ಟಿ ಬೆಳೆಸಿರ್ತಕ್ಕಂಥ ಸಮಸ್ತ ಅವರ ಒಂದು ಸಂಘದ ಪರಿವಾರಕ್ಕೆ ವಂದನೆಗಳನ್ನ ಸಲ್ಲಿಸ್ತಾ, ನೀವು ಮುಂದಿನ ಜೀವನದಲ್ಲಿ ಜೀವನವನ್ನ ನಿರೂಪಿಸಿಕೊಳ್ಳಿಕ್ಕೆ ಈ ಒಂದು ಸಂಸ್ಥೆಯಲ್ಲಿ ಓದಿದೀವಿ ಅಂತಕ್ಕಂಥ ಖ್ಯಾತಿಯನ್ನ ನೀವು ನಿಮ್ಮ ಹಂತದಲ್ಲಿ ಜೀವನವನ್ನ ರೂಪಿಸಿಕೊಂಡಾಗ ನಿಮ್ಮ ಕೆಳಕಂಡ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸಹಾಯವನ್ನ ಕೊಡ್ತಕ್ಕಂಥದ್ದು, ಅವರಿಗೆ
ಕ್ಷೇಮವನ್ನ ಕೋರ್ತಕ್ಕಂಥ ಕೆಲಸವನ್ನ, ಅವರ ಜೀವನವನ್ನ ನಿರೂಪಣೆ ಮಾಡಲಿಕ್ಕೆ ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನ ನಿರ್ವಹಿಸಬೇಕು ಎಂಬತಕ್ಕಂಥ ಆಶಯವನ್ನ ವ್ಯಕ್ತಪಡಿಸ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಹೊಂದಿ ನನ್ನ ಮಾತನ್ನು ಮೊದಲನೇದು ಒಂದು ಶಾಲಾ ಬಸ್ಸಿನ ವ್ಯವಸ್ಥೆ, ಎರಡನೇದು ಇಂಗ್ಲಿಷ್ ಸ್ಕೂಲನ್ನು ಮತ್ತೆ ತೆರಿಬೇಕನ್ನುವಂಥದ್ದು, ಮೂರನೇದು ಅಭಿವೃದ್ಧಿ. ಈಗಾಗಲೇ ಈ ಒಂದು ಶಾಲೆಯ ಅಭಿವೃದ್ಧಿ ಬಗ್ಗೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳನ್ನು ಭೇಟಿ ಮಾಡಿ ನಿಮ್ಮ ಆಫೀಸ್ ಪಕ್ಕದ ಕಟ್ಟಡ ಏನಿದೆ ಆ ಕಟ್ಟಡ ದುರಸ್ತಿ ಬಗ್ಗೆ ಅವರ ಗಮನಕ್ಕೆ ತರಲಾಗಿದೆ. ಎರಡನೇದು ಬಸ್ಸಿನ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ, ತುಂಬಾ ಸಂತೋಷ. ಈ ಒಂದು ವಿವರಗಳನ್ನು ನಮ್ಮ ಆಡಳಿತ ಮಂಡಳಿ ಗಮನಕ್ಕೆ ತಂದು ಅವರ ಮನವೊಲಿಸಿ ಯಶಸ್ವಿಗೊಳಿಸಲಿಕ್ಕೆ ನಾವಂತೂ ಸಹಕಾರಗೊಳಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ. ಇಷ್ಟು ಹೇಳಲಿಕ್ಕೆ ನನಗೆ ಸಂತೋಷ ಅನಿಸ್ತದೆ. ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕೋರ್ಕೊಳ್ತೇನೆ. ನೋಡಿ, ಕೆಲವರು ಹೇಳ್ತಾ ಇಲ್ಲ, ದಯಮಾಡಿ ಹೇಳಿ ಘೋಷಣೆ ಹೇಳಿ, ಜೈ ಬೋಲೋ ಭಾರತ್ ಮಾತಾ ಕಿ. ನೋಡಿ, ಕೈ ಎತ್ತಿಲ್ಲ ಕೆಲವರು. ಜೈ ಬೋಲೋ ಭಾರತ್ ಮಾತಾ ಕಿ. ನಾನು ಹೆಚ್ಚು ಮಾತಾಡೋದಿಲ್ಲ, ಒಂದು 2-3 ನಿಮಿಷ ಅಷ್ಟೇನೆ. ಯಾಕಂದ್ರೆ ಈಗಾಗಲೇ ಭಾಷಣಕ್ಕಿಂತ ಮುಖ್ಯವಾಗಿ ಮನರಂಜನಾ ಕಾರ್ಯಕ್ರಮ ಇದೆ. ನಾನು ಈ ಸಭೆಯಲ್ಲಿ ವೇದಿಕೆ ಮೇಲೆ ಕೂತ್ಕೊಂಡು ಎಲ್ಲ ಆಲಿಸ್ತಾ ಇದ್ದೆ. ವೇದಿಕೆ ಮೇಲೆ ಇದ್ದಂತ ಎಲ್ಲ ಅತಿಥಿಗಳು ನಿಮ್ಮ ಬಗ್ಗೆನೇ ಮಾತಾಡಿದ್ದಾರೆ. ನೀವು ಹೇಗೆ ಓದ್ಬೇಕು, ಹೇಗಿರ್ಬೇಕು, ಜೀವನದಲ್ಲಿ ಮುಂದೆ ಬರಬೇಕಾದ್ರೆ ಏನ್ ಮಾಡಬೇಕು, ಜೀವನವನ್ನ 2 ಹಂತ ತಗೊಂಡ್ರೆ ಓದುವಾಗ ಹೇಗೆ, ಕೆಲಸಕ್ಕೆ ಸೇರ್ಕೊಂಡಲ್ಲಿ ಹೇಗೆ, ಅಷ್ಟೇ ಅಲ್ಲದೆ ಪ್ರತಿಯೊಂದು ಭಾಷಣದಲ್ಲೂ ಸಹ ಮಣಿ ಮೇಡಮ್ ಅವ್ರನ್ನ ಉದಾಹರಣೆ ಕೊಟ್ಕೊಂಡು ಇದೇ ಶಾಲೆಯಲ್ಲಿ ಓದೋರು ಇವತ್ತು ಅಧಿಕಾರಿಗಳಾಗಿದ್ದಾರೆ, ನೀವು ಹಾಗಾಗ್ಬೇಕು ಅಂತ ಹೇಳಿ ನಿಮಗೆ ಉತ್ತೇಜನವನ್ನ ಕೊಟ್ಕೊಂಡು ಮಾತಾಡಿದ್ರು. ಇದನ್ನೆಲ್ಲ ಮಕ್ಕಳು ನೀವು ಗಮನಿಸಿದ್ದೀರಾ, ಎಲ್ಲ ಆಲಿಸಿದ್ದೀರಾ? ಮುಂದೆ ಬರುವಂತಹ ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕಗಳನ್ನ ತಗೊಳ್ಳಿಕ್ಕೆ ನೀವು ರೆಡಿ ಇದ್ದೀರಾ? ಕೈ ಎತ್ತಿ ಹಾಗಾದ್ರೆ ಯಾರು ತಗೊಳ್ತೀರಾ 625ಕ್ಕೆ 625 ಅಂಕಗಳನ್ನ? ನೋಡಿ, ನಿಮ್ಗೆ ಸಂಶಯ ಇದೆ, ಕೈ ಇಳಿಸಿ ಮಕ್ಕಳೇ, ಕೈ ಇಳಿಸಿ. ನಿಮ್ಮನ್ನು ಶಾಲೆಯಲ್ಲಿ ಓದಲಿಕ್ಕೆ ಬರುವ ಖರ್ಚುಗಳೆಲ್ಲ ಭರಿಸಿ ಓದಿ ಅಂತ ಕಳಿಸ್ಲಿಕ್ಕೆ ತಂದೆ ತಾಯಿ ರೆಡಿ ಇದ್ದಾರೆ. ಶಾಲೆನಲ್ಲಿ ಒಳ್ಳೆ ಅಂಕ ತಗೊಳ್ಳಿಕ್ಕೆ ಏನೆಲ್ಲ ಪಾಠ ಮಾಡಬೇಕು ಆ ಶಿಕ್ಷಕರು ಆ ನಿಟ್ಟಿನಲ್ಲಿ ಪಾಠ ಮಾಡ್ತಾ ಇದ್ದಾರೆ, ಅದಕ್ಕೆ ಅವರು ರೆಡಿ ಇದ್ದಾರೆ. ಇದರ ಮಧ್ಯೆ ರಾಜ್ಯ ಸರ್ಕಾರ ಶಿಕ್ಷಣ ಇಲಾಖೆ ಏನೆಲ್ಲ ಸವಲತ್ತು ಕೊಡ್ತಾ ಇದೆ. ಇಷ್ಟೆಲ್ಲ ಸವಲತ್ತನ್ನ ಪಡ್ಕೊಂಡು ಆದ್ರೆ ನೀವು ಓದೋ ಕಡೆ ಗಮನ ಇಲ್ಲ. ಯಾರು ಹೆಚ್ಚು ಅಂಕ ತಗೊಳ್ತೀರಾ ಅಂತಂದ್ರೆ ನಿಮಗೆ ನಿಮ್ಮ ಬಗ್ಗೆ ಸಂಶಯ ಇದೆ, ಕೈಯತ್ತಕ್ಕೂ ಸಹ ನಿಮಗೆ ಆಸಕ್ತಿ ಇಲ್ಲ. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತಂದ್ರೆ ಒಂದೇ ಒಂದು, ನಿಮ್ಮಲ್ಲಿ ಶ್ರದ್ಧೆ ಕಡಿಮೆ ಆಗಿದೆ. ಮಕ್ಕಳೇ, ಬೇಜಾರು ಮಾಡ್ಕೋಬೇಡಿ. ಇರ್ಲಿ, ಒಂದು ವಿಚಾರ, ಶಿಕ್ಷಣ ಅನ್ನೋದು, ವಿದ್ಯೆ ಅನ್ನೋದು ಒಂದು ತಪಸ್ಸದು. ನಾವು ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕಾದ್ರೆ ಕಠಿಣವಾದ ತಪಸ್ಸನ್ನ ಮಾಡ್ಬೇಕು. ಹಾಗೇನಾದ್ರೂ ಮಾಡಲಿಲ್ಲ ಅಂತಂದ್ರೆ ಕಾಲವೇ ನಿರ್ಣಯವನ್ನ ಮಾಡುತ್ತೆ. ಕಾಲವಾಯ ತಸ್ಮೈ ನಮಃ. ಒಂದು ವಿಚಾರ ಹೇಳ್ತೀನಿ, ತಿಳ್ಕೊಳ್ಳಿ ಮಕ್ಕಳೇ, ದಯವಿಟ್ಟು ಕೇಳಿ. ಅಲ್ಲಿದ್ದೆ ಹೆಣ್ಮಕ್ಳು ನೋಡಿ, ನೀವೇ ಮಾತನಾಡ್ತಾ ಇದ್ದೀರಾ. ಇಂಥ ಸುವರ್ಣ ಅವಕಾಶವನ್ನ ಕಳ್ಕೊಂಡು ಒಳ್ಳೆ ಅಂಕ ನೀವು ತಗೊಳ್ಳಿಲ್ಲ, ಜಸ್ಟ್ 35-40 ಅಂಕ ತಗೊಂಡ್ರೆ ನಿಮ್ ಶಾಲೆಯಲ್ಲಿ, ನಿಮ್ಮೂರಿನಲ್ಲಿ ಇರ್ತಕ್ಕಂಥ PU ಕಾಲೇಜಲ್ಲಿ ನಿಮ್ಗೆ ಅವಕಾಶ ಕೊಡೋದಿಲ್ಲ. ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಹೇಗೋ ನೀವು ಓದ್ಲೇಬೇಕು, ಕಷ್ಟಪಟ್ಟು ಓದಿ, ಇಷ್ಟಪಟ್ಟು ಓದಿ, ಚೆನ್ನಾಗಿ ಓದಿ. ಹೇಗೆ ಓದ್ಬೇಕಪ್ಪ ಅಂತಂದ್ರೆ ಮುಂದೊಂದು ದಿನ ನಿಮ್ಮ ಹೆಸರನ್ನ ಈ ಸಮಾಜ ಪೇಪರ್ ನಲ್ಲಿ ಓದ್ಬೇಕು. ಹಾಗೆ ಓದಿ. ಸುಮ್ಮನೆ ಏನೋ ನಾವು ಓದ್ತೀವಿ, ಏನೋ ಮಾಡ್ತೀವಿ. ಇವತ್ತು ಒಂದು ನೃತ್ಯ ಇರ್ಬೋದು ಅಥವಾ ಮನರಂಜನೆ ಇರ್ಬೋದು, ಜಸ್ಟ್ ಕ್ಷಣಿಕ ಅದು. ಆದ್ರೆ ನೀವು ಓದಿನಲ್ಲಿ ಮುಂದಿದ್ರೆ ನಿಮ್ಮ ಲೈಫ್ ಅನ್ನ ಅದು ಕಾಪಾಡುತ್ತೆ. ಒಂದು ವಿಚಾರ ತಿಳ್ಕೊಳ್ಳಿ, ನೀವು ಎಬೋ 95
ಎಬೋ 95 ಅಂಕಗಳನ್ನ ನೀವು ತಗೊಂಡ್ರೆ PU ಕಾಲೇಜರು ನಿಮ್ಮ ಮನೆ ಹತ್ರ ಬರ್ತಾರೆ. ನಿಮ್ಮ ತಂದೆ ತಾಯಿಗಳಿಗೆ ಒಂದು 10 ಲಕ್ಷ ರೂಪಾಯಿನ ನೀವು ಗಿಫ್ಟ್ ಆಗಿ ಕೊಡ್ತೀರಾ. ನಾನು ಹೇಳ್ಕೊಟ್ಟದನ್ನ ಹೇಳಿ ಗುರುಗಳೇ, ಈ ಕ್ಷಣದಿಂದ ನಾನು ಕಾಯ ವಾಚ ಮನಸ ನೀವು ಹೇಳಿದ ಹಾಗೆ ಕೇಳ್ತೇನೆ, ಶ್ರದ್ಧೆಯಿಂದ ಓದ್ತೇನೆ, ಇಷ್ಟಪಟ್ಟು ಓದ್ತೇನೆ. ಇನ್ನು ಉಳಿದ 1 ತಿಂಗಳು ಏನಿದೆ ನಾನು ಟಿವಿ ನೋಡೋದಿಲ್ಲ, ಮೊಬೈಲ್ ನಲ್ಲಿ ಮಾತಾಡೋದಿಲ್ಲ, ನಾನು ಯಾವುದೇ ಊರಿಗೆ ಹೋಗೋದಿಲ್ಲ. ನಾನಾಯ್ತು, ನನ್ನ ಓದಾಯ್ತು. ದಿನಕ್ಕೆ 6 ರಿಂದ 7 ಗಂಟೆ ನಿದ್ರೆಯನ್ನ ಬಿಟ್ಟು ಇನ್ನು ಉಳಿದ ಸಮಯದಲ್ಲಿ ಓದೋದಕ್ಕೋಸ್ಕರನೇ ನಾನು ಮೀಸಲಿಡ್ತೇನೆ. ನಾನು ಉತ್ತಮವನ್ನ ಅಂಕವನ್ನ ಪ್ರಾಮಾಣಿಕವಾಗಿ ತಗೊಳ್ತೀನಿ. ಹಾಗಾಗಿ ಈ ಮೂಲಕ ನಿಮ್ಮ ಪಾದ ಕಮಲಗಳ ಮೇಲೆ ನನ್ನ ಕೈಯನ್ನ ಇಟ್ಟು ಪ್ರತಿಜ್ಞೆ ಮಾಡ್ತಾ ಇದ್ದೇನೆ, ಹಾಗೆ ಸಂಕಲ್ಪವನ್ನ ಮಾಡ್ತಾ ಇದ್ದೇನೆ. 100ಕ್ಕೆ 100ರಷ್ಟು ಅಂಕವನ್ನ ಪಡ್ಕೊಂಡು ಈ ಶಾಲೆಗೆ, ನಮ್ಮ ತಂದೆ ತಾಯಿಗಳಿಗೆ, ನಮ್ಮ ಗುರು ಹಿರಿಯರಿಗೆ, ನಮ್ಮ ದೇಶಕ್ಕೆ ಹೆಸರನ್ನ ತರ್ತೇನೆ. ಇದು ಸತ್ಯ. ಜೈ ಗುರುದೇವ್. ಕುರುಬಳಿ ಮಕ್ಕಳೇ, ಈಗಾಗಲೇ ಸುಮಾರು ಜನ ಗಣ್ಯ ವ್ಯಕ್ತಿಗಳು ಮಾತನಾಡಿದ್ದಾರೆ. ವಿದ್ಯಾರ್ಥಿಗಳು ಈ ಮಹಾತ್ಮ ನ್ಯಾಷನಲ್ ಕಾಲೇಜ್ ಹೈಸ್ಕೂಲ್ಗೆ ಬಹಳಷ್ಟು ಹೆಸರಿದೆ. ಅದನ್ನ ಅಧ್ಯಾಪಕರು ಮತ್ತು ನೀವು ಕೂಡ ವಿದ್ಯಾರ್ಥಿಗಳು ಕೂಡ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರಬೇಕು ಅಂತ ಆಶಿಸ್ತಾ, ಸಮಯದ ಅಭಾವದಿಂದ ನಾನು 2 ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಮುಡಿಗೂರಲ್ಲಿ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜ್ ಇದೆ. ಸುಮಾರು 19 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಇದೇ ಸಮಸ್ಯೆಯನ್ನು ನಾನು 16 ವರ್ಷ ಸೇವೆ ಮಾಡಿದ್ದೀನಿ. ಆದ್ರೆ 10 ವರ್ಷ ಆದ್ಮೇಲೆ ಬೇರೆ ಕಡೆ ಹೆಚ್ಚುವರಿ ಶಿಫ್ಟ್ ಮಾಡ್ತಾ ಬಂದಿದ್ದಕ್ಕೆ ನಾನು ಬೇರೆ ಕಡೆ ತಾಯ್ಲೂರು ಕಾಲೇಜ್ಗೆ ಹೋಗಿದ್ದೇನೆ. ಅಲ್ಲಿ ಇರುವಂತವರು ರಿಟೈರ್ಡ್ ಆಗಿದ್ದಾರೆ. ಸದ್ಯಕ್ಕೆ ಕಾಲೇಜ್ ಇದೆ, ಅಧ್ಯಾಪಕರು ಇದ್ದಾರೆ, ನನ್ನನ್ನು ಅಲ್ಲಿ ಇನ್ಚಾರ್ಜ್ ಪ್ರಿನ್ಸಿಪಾಲ್ ಆಗಿದ್ದಾರೆ. ಹಾಗಾಗಿ ಅಲ್ಲಿ ಎಲ್ಲಾ ಸೌಲಭ್ಯಗಳಿದೆ. ಈ ಸಲ ಸೇರುವಂತ ಮಕ್ಕಳಿಗೆ ಅಡ್ಮಿಷನ್ ಫೀಸ್ ಇರಲ್ಲ, ಯೂನಿಫಾರ್ಮ್ ಫ್ರೀ ಇರುತ್ತೆ. ಮಾಮೂಲಿಯಾಗಿ ಕಮ್ಮಿ ಮಕ್ಕಳಿರೋದ್ರಿಂದ ಉತ್ತಮವಾದಂತಹ ಒಂದು ವಿದ್ಯಾಭ್ಯಾಸವನ್ನ ಕೊಡ್ತೀವಿ. ಅತಿ ಮುಖ್ಯವಾಗಿ 120 ಮಾರ್ಕ್ಸ್ ಇಂಟರ್ನಲ್ ಮಾರ್ಕ್ಸ್ ಇದೆ. ಎಲ್ಲಾ ಮಕ್ಕಳಿಗೂ ಕೂಡ 120 ಮಾರ್ಕ್ಸ್ ಕೂಡ ಇಂಟರ್ನಲ್ ಮಾರ್ಕ್ಸ್ ಕೊಡುವಂತ ಒಂದು ಪ್ರಯತ್ನ ಮಾಡ್ತೇವೆ. ದಯವಿಟ್ಟು ಟೌನ್ ಕಾಲೇಜ್ಗೆ ಹೋಗ್ಬಿಟ್ಟು ಸುಮ್ಮನೆ ಕೆಟ್ಟ ಅಭ್ಯಾಸಗಳು ಬಲಿಯಾಗಿ ಕೆಡುವುದು ಬೇಡ. ದಯವಿಟ್ಟು ಇದೇ ಊರಲ್ಲಿ ಗೌರ್ಮೆಂಟ್ ಕಾಲೇಜ್ ಇದೆ, ಎಲ್ಲರೂ ಕೂಡ ಮನಸ್ಸು ಮಾಡಿ ಮಕ್ಕಳು ಸೇರಿಸಿದ್ರೆ ಅವರಿಗೆ ಒಳ್ಳೆ ವಿದ್ಯೆ ಬುದ್ಧಿಯನ್ನು ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಹಾಗಾಗಿ ಗೌರ್ಮೆಂಟ್ ಕಾಲೇಜನ್ನ ನಾವು ತರೋದು ಬಹಳಷ್ಟು ಕಷ್ಟ ಇದೆ, ಅದನ್ನ ಕಳ್ಕೊಳ್ಳೋದು ಬಹಳಷ್ಟು ಈಸಿನೇ ಇದೆ. ದಯವಿಟ್ಟು ಎಲ್ಲರೂ ಮನಸ್ಸು ಮಾಡಿ ಸಹಕರಿಸಿ ಅದನ್ನ ನಡೆಸ್ಕೊಂಡು ಹೋಗುವಂತ ಪ್ರಯತ್ನವನ್ನು ಎಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದು ವಿಷಯ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.